This podcast presented by Studio 28 and Mansi Shivakumar. 1975 ಅಲ್ಲಿ ಎಮರ್ಜೆನ್ಸಿ ಬಂತಲ್ಲ ಸರ್, ಅರೆಸ್ಟ್ ಆದವರು ನಿಖಿಲ್ ಚಕ್ರವರ್ತಿ, ಟೈಮ್ಸ್ ಆಫ್ ಇಂಡಿಯಾಗೆ ಎಡಿಟರ್. ಸ್ಟಾಪ್ ಪ್ರಿಂಟಿಂಗ್ ಮಾಡ್ತಾ ಇದ್ವಿ, ಸ್ಟಾಪ್ ದ ಪ್ರೆಸ್, ನಿಲ್ಲಿಸ್ಬಿಟ್ಟು ಇಲ್ಲ ನಿಲ್ಲಿಸ್ಬೇಡಿ. ನಿಖಿಲ್ ಚಕ್ರವರ್ತಿ ಯಾವತ್ತೂ ರಾಜಿ ಮಾಡ್ಕೊಳ್ಳಿಲ್ಲ, ಅವ್ರನ್ನ ಅರೆಸ್ಟ್ ಮಾಡಿದರು. 75ನೇ ಇಸವಿ ಜನವರಿ 25ನೇ ತಾರೀಕು ಸಾಯಂಕಾಲ ಬೆಂಗಳೂರಲ್ಲಿ ಏನಾಯ್ತು ಅಂತ. ಹೌದು, ಯಾಕೆ ಬ್ಯಾಂಗ್ಳೂರ್ ಯಾಕೆ ಇಂಪಾರ್ಟೆಂಟ್ ಅಂದರೆ, ವಾಜಪೇಯಿ ಅರೆಸ್ಟ್ ಆಗಿದ್ರು, ಮಧು ದಂಡವತಿ ಅರೆಸ್ಟ್ ಆಗಿದ್ರು, LK ಅದ್ವಾನಿ ಅರೆಸ್ಟ್ ಆಗಿದ್ರು, ಎಲ್ಲರೂ ಅರೆಸ್ಟ್ ಆಗಿದ್ದು ಇಲ್ಲೇನೆ ಬೆಂಗಳೂರಲ್ಲಿ. ಸಾಹಿತ್ಯ ಸಮ್ಮೇಳನ ಮಾಡೋದೊಂದು ಪ್ರೆಸ್ಟೀಜ್. ಸರ್ಕಾರ ಬೇರೆ ನಾನು ಅಧ್ಯಕ್ಷ ಆಗಿರಬೇಕು ಅಷ್ಟೇ ಅವರಿಗೆ. ನಾನು ಅಧ್ಯಕ್ಷ ಇದ್ದಾಗ ಪ್ರತಿ ವರ್ಷವೂ ಮಾಡಿದೆ ಅಂತ ಹೇಳ್ಕೊಳ್ಬೇಕು. ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ನಡೆದಿರುವಂತಹ ಅಕ್ರಮಗಳು, 2 ಸಮ್ಮೇಳನದ ಲೆಕ್ಕಾಚಾರ ಕೊಟ್ಟಿಲ್ಲ ಅಧ್ಯಕ್ಷರು ಅನ್ನೋದು. ಅಂದರೆ ಅಕ್ರಮಗಳ ಪಟ್ಟಿ ಬೇಕಾದ್ರೆ ನಾನು ನಿಮ್ಗೆ ಕೊಡ್ತೀನಿ ಏನೇನಿದೆ ಅಂತ. ಹಿಂದಿನ ಸಮ್ಮೇಳನದ ಲೆಕ್ಕ ಇನ್ನೂ ನಿಮ್ಮ ಪರಿಷತ್ತಿನವರು ಕೊಟ್ಟಿಲ್ಲ. ನಿಮಗೆ ಯಾವ ನೈತಿಕ ಅಧಿಕಾರ ಇದೆ ಈ ವರ್ಷ ಸರ್ಕಾರದಿಂದ ದುಡ್ಡು ಕೇಳೋದಕ್ಕೆ? ಈಗ ಹೇಳೋದು ದುಃಖ ಆಗತ್ತೆ, ಆ ಥರ ಹಂಗೆ ಹೇಳಬಾರ್ದು. ನಾವು ಆ ಸ್ಥಿತಿನಲ್ಲಿದ್ದೀವಿ. ಮುಖ್ಯಮಂತ್ರಿಗಳನ್ನೋ ಜಮೀರ್ ಅಹಮದನ್ನೋ ಭೇಟಿ ಮಾಡ್ತಾರೆ. ಇವರು ಹಿಂದಿನ ಹಾವೇರಿ ಸಮ್ಮೇಳನ, ಮಂಡ್ಯ ಸಾಹಿತ್ಯ ಸಮ್ಮೇಳನದ್ದು ಆಡಿಟ್ ವರದಿ ಕೊಟ್ಟಿಲ್ಲ. ಯಾವುದಕ್ಕೆ? ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ನಡೆದಿರುವ ಅವ್ಯವಹಾರದ ತನಿಖೆಗೆ ಆದೇಶ. ಒಂದಾನೊಂದು ಕಾಲದಲ್ಲಿ ಏಸೊಂದು ಮುದವಿತ್ತ, ಮುದಕ್ಕೊಂದು ಹದವಿತ್ತ. ನೋ, ನಾಟ್ ದಟ್ ಆಫ್ ಕೈಂಡ್. ಕಾಲ ಬದಲಾಗತ್ತೆ, ನಿಜ. ಮೌಲ್ಯಗಳು ಆಗಬಾರದು. ಮುರಳೀಧರ ಖಜಾನೆ ಹಿರಿಯ ಪತ್ರಕರ್ತರು. ಇವರು ಕನ್ನಡ ಸಾಹಿತ್ಯ, ಸಿನಿಮಾ, ರಾಜಕಾರಣ, ಅಭಿವೃದ್ಧಿ ಪತ್ರಿಕೋದ್ಯಮದಲ್ಲಿ ಆಸಕ್ತಿಯಿಂದ ಸುಮಾರು 40 ವರ್ಷದಿಂದ ಬರೆಯುತ್ತಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಇತ್ತೀಚಿನ ವಿದ್ಯಮಾನಗಳ ಬಗ್ಗೆ ಕೂಡ ಬರೆದಿದ್ದಾರೆ. ಇವರ ಪತ್ರಿಕೋದ್ಯಮದ ಜರ್ನಿ ಕುರಿತು ಇಂಟ್ರೆಸ್ಟಿಂಗ್ ಸಂಗತಿಗಳನ್ನ ಪ್ರತಿಧ್ವನಿ ಜೊತೆ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಸರ್ ನಮಸ್ಕಾರ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ಭಾಳ ದಿವಸದ ಮೇಲೆ ನಿಮ್ಮನ್ನು ಭೇಟಿ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಾವು ಇನ್ವೈಟ್ ಮಾಡೋದಕ್ಕೆ ತಾವು ಬಂದಿದ್ದು ತುಂಬ ಸಂತೋಷವಾಗಿದೆ ನಮಗೆ. ಮತ್ತು ಹೇಗೆ ನಡೀತಾ ಇದೆ ಪತ್ರಿಕೋದ್ಯಮದಲ್ಲಿ? ಪತ್ರಿಕೋದ್ಯಮ ಏನಾಗಿದೆ ಅಂತ ಹೇಳೋದಕ್ಕೆ ಬೇರೆಯೇ ಒಂದು ಡಿಸ್ಕಷನ್ ಮಾಡಬೇಕು ಇವತ್ತು. ಶೋರ್ ಸರ್, ಅಂಥ ಸ್ಥಿತಿನಲ್ಲಿದ್ದೀವಿ. ಇದನ್ನು ಪತ್ರಿಕೋದ್ಯಮ ಅಂತ ನಾನು ಯಾವತ್ತೂ ಕನ್ಸಿಡರೇ ಮಾಡ್ತಿಲ್ಲ ಈಗ ನಡೀತಿರೋದನ್ನು. ಸೊ ಹಾಗಾಗಿ ಇದನ್ನು ಪತ್ರಿಕೋದ್ಯಮ ಕರೆಕ್ಟ್. ಆದರೆ ಪತ್ರಿಕಾ ಧರ್ಮ ಅಂತ ನಾವೇನು ಮಾತಾಡ್ತಾ ಇದ್ದೀವಿ, ಅದು ನನಗೆ ನೆನಪಿದ್ದಂಗೆ ಒಂದು 30-40 ವರ್ಷದಿಂದ ಕಳ್ಕೊಂಬಿಟ್ಟಿದ್ದೀವಿ. ಈಗ ಇನ್ನೂ ಜಾಸ್ತಿ ಕಳ್ಕೊತಾ ಇದ್ದೀವಿ ದಿನದಿಂದ ದಿನಕ್ಕೆ. ದಟ್ ಇಸ್ ಬರ್ತಾ ಡೌನ್ ಆಗ್ತಾ ಇದೆ ಹೊರತು ಯಾವುದನ್ನು ಇಲ್ಲ. ಹಿಂದೆ ಒಂದು ಜರ್ನಲಿಸಮ್ ಅಂದರೆ ಇಟ್ ವಾಸ್ ದ ರಿಲಿಜಿಯನ್ ಫಾರ್ ಅಸ್. ನೀವು ಸಂಬಳ ಕೊಡ್ತಾನೋ ಇಲ್ಲೋ ಮಾಲೀಕ ಇಂಪಾರ್ಟೆಂಟ್ ಆಗಿರಲಿಲ್ಲ. ಬೇಕು, ಸಂಬಳ ಬೇಕು, ಅದರಿಂದ ನಮ್ಮ ಜೀವನಗಳು ನಡೆಯೋದು. ತುಂಬ ಕಡಿಮೆ ಸಂಬಳ ಆದರೂ ಜೀವನ ನಡೆಯೋದು. ಆದರೆ ಅದಕ್ಕಿಂತ ನಮ್ಗೆ ಆದರ್ಶಗಳಿತ್ತು. ಆದರ್ಶಗಳ ಹಿಂದೆ ಇದ್ದಿದ್ದರಿಂದ ಜರ್ನಲಿಸಮ್ನ ಆಯ್ಕೆ ಮಾಡ್ಕೊಂಬಂದವ್ರು ನಾವೆಲ್ಲ. ಸೊ ಹಾಗಾಗಿ ಅದನ್ನೆಲ್ಲ ಕಂಪೇರ್ ಮಾಡಿದರೆ, ಅಂದರೆ ನಾನು ಬೇಸಿಕಲಿ ಒಂದಾನೊಂದು ಕಾಲದಲ್ಲಿ ಏಸೊಂದು ಮುದವಿತ್ತ, ಮುದಕ್ಕೊಂದು ಹದವಿತ್ತ. ನೋ, ನಾಟ್ ದಟ್ ಆಫ್ ಕೈಂಡ್. ಆ ಥರದವನಲ್ಲ. ನನಗೇನೆಂದರೆ ಕಾಲ ಬದಲಾಗತ್ತೆ, ನಿಜ. ಮೌಲ್ಯಗಳು ಆಗಬಾರ್ದು. ಮೌಲ್ಯಗಳಿಗಿಂತ ನಮ್ಮ ಇಂಟಿಗ್ರಿಟಿ ಬದಲಾಗಬಾರ್ದು. ಯಾರು ಎಂಥದೇ ಸಂದರ್ಭದಲ್ಲೂ ಕೂಡ ಯಾರು ರಾಜಿ ಮಾಡಿಕೊಳ್ಳದೆ ಒಂದು ಪತ್ರಿಕೋದ್ಯಮ ಅಥವಾ ಜರ್ನಲಿಸಮ್, ಮೀಡಿಯಾ, ಏನೇನೋ ಹೆಸರುಗಳಿಂದ ಕರಿತಿದ್ದೀವಲ್ಲ ಇವತ್ತು, ಯಾವಾಗ ನಾವು ಯಾವುದ್ರ ಜೊತೆಗೂ ರಾಜಿ ಮಾಡಿಕೊಳ್ಳದೆ ನಮ್ಮ ಕಮಿಟ್ಮೆಂಟಿಗೆ ಬದ್ಧವಾಗಿ, ನಮ್ಮ ಕಮಿಟ್ಮೆಂಟ್ ಯಾರಿಗೆ ಸರ್? ಜನಗಳಿಗೆ. ನಿಜ. ಇದನ್ನು ನೋಡೋರಿಗೆ, ಕೇಳೋರಿಗೆ, ಓದೋರಿಗೆ ನಮ್ಮ ಕಮಿಟ್ಮೆಂಟು. ಆಡಳಿತದ ಇರೋ ಸರ್ಕಾರಕ್ಕೂ ಅಲ್ಲ, ಮತ್ತೊಬ್ಬರಿಗೂ ಅಲ್ಲ. ಆ್ಯಕ್ಚುಲಿ ನಾವು ಯಾರನ್ನೂ ಕೂಡ ಮೆಚ್ಚೋದಕ್ಕೋಸ್ಕರ ಮಾಡಬಾರ್ದು ಅಂತ ನೀವು ಹೇಳ್ತಾ ಇರೋದು. ಖಂಡಿತ. ನಾವು ವಿರೋಧ ಪಕ್ಷ ಸರ್. ವಿರೋಧ ಪಕ್ಷ ಫೇಲ್ ಆದರೂ ಕೂಡ ನಾವು ಫೇಲ್ ಆಗಬಾರ್ದು. ಅದರ ಅರ್ಥ ನಾವು ಸಮಾಜವನ್ನು ಅಂಚಿಗೆ ತಳ್ತಿದ್ದೀವಿ ಅಂತ ಅರ್ಥ. ಹಂಗಾದಾಗ ನಾವು ಚಲ್ತಾ ಇದ್ದೀವಿ, ನಾವು ಕೆಡ್ತಾ ಇದ್ದೀವಿ, ಸಮಾಜನೂ ಕೆಡಿಸ್ತಾ ಇದ್ದೀವಿ ಅಂತ. ಅಂದರೆ ನಮಗೆ ಈ ಸುದ್ದಿಯನ್ನು ನಾವೇನು ಮಾಡ್ತೀವಿ, ಅಥವಾ ಸುದ್ದಿಯ ಬಗ್ಗೆ ಏನು ಮಾತಾಡ್ತೀವಿ, ಸುದ್ದಿ ಅಂತಾದರೆ ಅದರ ಹಿನ್ನೆಲೆಯೂ ಗೊತ್ತಿರಲ್ಲ, ಮುನ್ನೆಲೆಯೂ ಗೊತ್ತಿರಲ್ಲ. ಅಂದರೆ ಮುಂದೇನಾಗುತ್ತೆ ಅಂತ ಯೋಚನೆ ಮಾಡುವಂಥ ತಜ್ಞತೆ ಇಲ್ಲ, ಅಥವಾ ವಿಷನರೀಸ್ ಇಲ್ಲ ನಮ್ಮಲ್ಲಿ. ಆ ಕ್ಷಣದ ಸತ್ಯ ಎಲ್ಲ. ಈಗ ಎಲ್ಲರೂ ನಿಮ್ಮ ಪ್ರಕಾರ ಬ್ರೇಕಿಂಗ್ ನ್ಯೂಸ್ ಹೋಗಿದ್ದಾರೆ, ಅದನ್ನು ಬಿಟ್ಬಿಟ್ಟು ಬೇರೆ ಯಾವುದೇ ಬಗ್ಗೆನೂ ಆಗು ಹೋಗುಗಳ ಬಗ್ಗೆ ಗಮನ ಹರಿಸಲ್ಲ ಈಗಿನ ಪತ್ರಕರ್ತರು ಅಂತ ಹೇಳ್ತಿದ್ದೀರಾ? ಇಲ್ಲ, ಹಾಗಲ್ಲ. ನೋಡಿ, ಈಗ ಹಿಂದೆ ನಾವು ಜರ್ನಲಿಸಮಿಗೆ ಬಂದಾಗ ದೆರ್ ವರ್ 2 ಏಜೆನ್ಸೀಸ್, 3 ಬೇಸಿಕಲಿ. ಒಂದು ಇಂಟರ್ನ್ಯಾಷನಲ್
PTI UNI ವಿ ಯೂಸ್ ಟು ಡಿಪೆಂಡ್ ಆನ್ ದಟ್. ನಮ್ಮ ಪತ್ರಿಕೆಯಲ್ಲಿ ಬರೋದು ನಂಬ್ತಾ ಇದ್ರೋ ಎಲ್ಲ ಜನ PTIಯಲ್ಲಿ ಬಂದಿದೆ ಅಂದರೆ ನಿಜ ಅದು ಫಿಕ್ಸ್. ಹೌದು. ನಮಗೆ ಆ ಮೂಲೆಯಲ್ಲಿದ್ದಂಥ ಡಬ್ಬಿ ಟಕ ಟಕ ಶಬ್ದ ಮಾಡಿದರೆ ನಮ್ಮ ಎದೆ ಬಡಿತ ಕೇಳಿಸ್ದಂಗೆ ಆಗೋದು. ಅವ್ರು ಏನೋ ಕೊಡ್ತಾ ಇದ್ದಾರೆ, ಅದು ಏನು ಅಂತ ಫಸ್ಟ್ ಹೋಗಿ ಹರ್ಕೊಂಬರೋದು ಅಷ್ಟು ಪಾರ್ಟನ್ನು. ಫಸ್ಟ್ ಟೇಕ್, ಸೆಕೆಂಡ್ ಟೇಕ್, ಥರ್ಡ್ ಟೇಕ್ ಅಂತ. ಆ ಫಸ್ಟ್ ಟೇಕ್, ಸೆಕೆಂಡ್ ಟೇಕ್, ಥರ್ಡ್ ಟೇಕ್ ಬಂದಾಗ ಇಂಪಾರ್ಟೆಂಟ್ ಆದರೆ ಸ್ಟಾಪ್ ಪ್ರಿಂಟಿಂಗ್ ಮಾಡ್ತಾಯಿದ್ವಿ. ಸ್ಟಾಪ್ ದ ಪ್ರೆಸ್, ನಿಲ್ಲಿಸ್ಬಿಟ್ಟು ಇಲ್ಲ ನಿಲ್ಲಿಸ್ಬೇಡಿ, ಪ್ರಿಂಟಾಗಿ ವೇಸ್ಟ್ ಆದರೂ ಪರವಾಗಿಲ್ಲ, ದಿಸ್ ಶುಡ್ ಗೋ ಅನ್ನೋ ಥರದ ಒಂದಿತ್ತು. 1975 ಎಮರ್ಜೆನ್ಸಿ ಬಂತಲ್ಲ ಸರ್, ನನಗೆ ಇನ್ನೂ ನೆನಪಿದೆ. ಅರೆಸ್ಟ್ ಆದ ಪೊಲಿಟಿಕಲ್ ಲೀಡರ್ಸ್ ಪೈಕಿ ಬಿಟ್ಟರೆ ಅರೆಸ್ಟ್ ಆದವರು ನಿಖಿಲ್ ಚಕ್ರವರ್ತಿ, ಟೈಮ್ಸ್ ಆಫ್ ಇಂಡಿಯಾಗೆ ಎಡಿಟರ್ ಆ ಕಾಲದಲ್ಲಿ. ಎಲ್ಲರೂ ಬಗ್ರಪ್ಪ ಅಂದರೆ ತೆವಳದಂಥವ್ರು. ನಿಖಿಲ್ ಚಕ್ರವರ್ತಿ ಯಾವತ್ತೂ ರಾಜಿ ಮಾಡ್ಕೊಳ್ಳಿಲ್ಲ, ಅವ್ರನ್ನ ಅರೆಸ್ಟ್ ಮಾಡಿದರು. ಆ ಥರ ತುಂಬ ಜನ ಅರೆಸ್ಟ್ ಮಾಡಿದ್ದಾರೆ ಪತ್ರಕರ್ತರನ್ನು. ಆದರೆ ಕೊನೆ ತನಕ ಇಂಟಿಗ್ರಿಟಿ ಉಳಿಸ್ಕೊಂಡು ನಿಖಿಲ್ ಚಕ್ರವರ್ತಿ. ನಮ್ಮಲ್ಲಿ ಯಾರು ನಿಖಿಲ್ ಚಕ್ರವರ್ತಿ ನೆನಪಿದೆ ಇವತ್ತು? ಸುಮಾರು ಜನಕ್ಕೆ ಜ್ಞಾಪಕಕ್ಕಿಲ್ಲ. ಜ್ಞಾಪಕಲ್ಲಿ ಹೆಸರೇ ಗೊತ್ತಿಲ್ಲ ಯಾರು ಅಂತಾರೆ ಅವರು. ಯಾರು ಅಂತ ಕೇಳ್ತಾರೆ, ಯಾರು ನಿಖಿಲ್ ಚಕ್ರವರ್ತಿ ಅಂದರೆ ಯಾರು ಅಂತ ಕೇಳ್ತಾರೆ. ನಾವು ಒಂದು ದಿವಸ ಸಾಧ್ಯ ಆದರೆ ಎಮರ್ಜೆನ್ಸಿಯ ಆ ದಿನಗಳು, ಶೋರ್ ಸರ್. ಈಗ ನೀವು ಆ ದಿನಗಳು ಸಿನಿಮಾದ ಬಗ್ಗೆ ಮಾತಾಡ್ತೀವಿ, ಅಂಡರ್ ವರ್ಲ್ಡ್ ಆಫ್ ಬ್ಯಾಂಗ್ಳೂರ್, ಅಂಡರ್ ವರ್ಲ್ಡ್ ಆಫ್ ಇದು ಮಾತಾಡ್ತೀವಿ. ಆ ದಿನಗಳು ಆರ್ಟ್ ಇದು ಮಾಡಿದರು, ಶ್ರೀಧರ್ ಅವ್ರ ಕತೆ ಬರೆದ್ರು, ಗಿರೀಶ್ ಕಾರ್ನಾಡ್ ಡೈರೆಕ್ಟ್ ಮಾಡಬೇಕಾಗಿತ್ತು, ಮಾಡಲಿಲ್ಲ, ಅದನ್ನು ಚೈತನ್ಯ ಮಾಡ್ದ, ಅದು ಹಂಗೆ ಬಂತು, ಎಲ್ಲ ಬಂತು. ನಮ್ಮ ಆ ದಿನಗಳ ಬಗ್ಗೆ 75ನೇ ಇಸ್ವಿನಲ್ಲಿ ಏನಾಯಿತು ಅವತ್ತು? 75ನೇ ಇಸ್ವಿ ಜನವರಿ 25ನೇ ತಾರೀಕು ಸಾಯಂಕಾಲ ಕರ್ನಾಟಕದಲ್ಲಿ ಏನಾಯ್ತು ಅಂತ. ಹೌದು. ಯಾಕೆ ಬ್ಯಾಂಗ್ಳೂರು ಯಾಕೆ ಇಂಪಾರ್ಟೆಂಟ್ ಅಂದರೆ, ಎಲ್ಲ ನಗರಗಳಿಗಿಂತ ಅಂದು ತುಂಬ ಮುಖ್ಯವಾಗಿದ್ದು ಬೆಂಗಳೂರೇ. ಯಾಕೆಂದರೆ ಇವತ್ತು ನಾವು ಯಾರ್ಯಾರನ್ನು ಭಾರತ ರತ್ನ ಪ್ರಶಸ್ತಿ ಕೊಟ್ಟು ಗೌರವಿಸ್ತಾ ಇದ್ದೀವೋ ಅವರೆಲ್ಲ ಇಲ್ಲೇ ಅರೆಸ್ಟ್ ಆಗಿದ್ದು. ಬೆಂಗಳೂರಿನಲ್ಲಿ ಅರೆಸ್ಟ್ ಆದವರೆಲ್ಲ ಅವರೇನೆ. ಅವತ್ತು ವಾಜಪೇಯಿ ಅರೆಸ್ಟ್ ಆಗಿದ್ದರು, ಮಧು ದಂಡವತಿ ಅರೆಸ್ಟ್ ಆಗಿದ್ದರು, LK ಅದ್ವಾನಿ ಅರೆಸ್ಟ್ ಆಗಿದ್ದರು, ಎಲ್ಲರೂ ಅರೆಸ್ಟ್ ಆಗಿದ್ದು ಇಲ್ಲೇನೆ ಬೆಂಗಳೂರಲ್ಲಿ. ಎಸ್ ಸರ್, ಇದ್ರ ಬಗ್ಗೆ ಮುಂದೆ ಒಂದ್ಸಲ ಚರ್ಚೆ ಮಾಡಬೇಕು ನೆಕ್ಸ್ಟ್ ಟೈಮ್. ನೀವು ಪತ್ರಿಕೋದ್ಯಮದ ಬಗ್ಗೆ ಪ್ರಶ್ನೆ ಎತ್ತಿದ್ರಿಂದ ಅದು ನಾಟ್ ಟು ಕಂಟ್ರೋಲ್. ಹೌದು. ನೀವು ಯಾಕೆಂದರೆ ಅದು ನನ್ನ ಧರ್ಮದ ಕುರಿತು ನಾವು ಮಾತಾಡ್ತೀವಲ್ವಾ, ಅದ್ವೈತದ ಬಗ್ಗೆ ಎಷ್ಟು ಗಟ್ಟಿಯಾಗಿ ಮಾತಾಡ್ತೀವೋ ಈ ದೇಶದಲ್ಲಿ, ಅಷ್ಟೇ ಗಟ್ಟಿಯಾಗಿ ಪತ್ರಿಕೋದ್ಯಮ ಧರ್ಮದ ಬಗ್ಗೆನೂ ಮಾತಾಡ್ಬೇಕಾಗಿ ಬಂದ್ಬಿಡುತ್ತೆ. ಎಸ್ ಸರ್, ಇಫ್ ಯು ಡೋಂಟ್ ಮಿಸ್ಟೇಕ್. ಇಲ್ಲ ಅದರಲ್ಲಿ ನಾನು ಜಸ್ಟ್ ಕೆಲವೊಂದು ನಿಮ್ಮದು ಕಾಲಮ್ಸು ಎಲ್ಲಾದರೂ ಬರೆದಿದ್ದು ಮತ್ತು ಬೇರೆ ಕಡೆ ನ್ಯೂಸ್ಗಳು ಮಾಡ್ತೀರಲ್ಲ, ನೀವು ಬರೀತೀರಲ್ಲ, ಅದು ನ್ಯೂಸಲಿ ಯಾವಾಗಲಾದರೂ ನನ್ನ ಟೈಮ್ ನಮಗೆ ನಮ್ಮ ಮೋಹನ್ ಕೊಂಡೇಜ್ ಸರು ಇಲ್ಲ ಯಾರಾದರೂ ಸ್ನೇಹಿತರುಗಳು ಕಳಿಸ್ತಾ ಇರ್ತಾರೆ, ಇದನ್ನು ನೋಡೋ ಹೇಗೆ ಬರೆದಿದ್ದಾರೆ ಹಾಗೆ ಅಂದ್ಬಿಟ್ಟು ಕಳಿಸ್ತಾ ಇರ್ತಾರೆ. ಸೊ ಅದಕ್ಕೆ ನಿಮ್ಗೆ ಕೇಳಿದೆ. ಮೊನ್ನೆ ಈಗ ಕನ್ನಡ ಸಾಹಿತ್ಯ ಪರಿಷತ್ ಬಗ್ಗೆ ಒಂದು ತುಂಬ ಡಿಟೇಲ್ಡಾಗಿ ಬರೆದಿದ್ರಿ. ಏನು ಸರ್ ಅದು, ಏನು ಇಶ್ಯೂ, ವಾಟ್ ಈಸ್ ದಟ್ ಎಕ್ಸಾಕ್ಟ್ಲಿ? ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ, ಈಗ ನಾನು ಪತ್ರಿಕೋದ್ಯಮ ಧರ್ಮದ ಬಗ್ಗೆ ಹೇಳುತ್ತಿದ್ದಂಗೆ ವ್ಯಾಲ್ಯೂಗಳ ಪತನ ಆಗುತ್ತೆ. ಪತನ ಆಗೋದು ವ್ಯಾಲ್ಯೂಗಳಲ್ಲ, ಅಲ್ಲಿಯ ಆ ಮುಖ್ಯ ಜಾಗದಲ್ಲಿದ್ದಂಥ ವ್ಯಕ್ತಿಗಳಿಂದ ಅದು ಪತನ ಆಗುತ್ತೆ. ಯಾರಿದ್ರು ಅಂತ ನೋಡಿ. ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನನ್ನ ತಿಳುವಳಿಕೆಗೆ ಬಂದಂಗೆ 110 ವರ್ಷ ಆಗಿರ್ಬೋದು. 1915 ಅಂತ ನೆನಪು ಸರಿಯಾಗಿದ್ದರೆ. ಅದಾದ ವರ್ಷವೇ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ಶುರುವಾಗಿದ್ದು, ಅಂದರೆ ಆವಾಗ 3 ವರ್ಷಕ್ಕೆ 2 ವರ್ಷಕ್ಕೊಂದ್ಸಲಿ ಆಗ್ತಾಯಿತ್ತು. ಇದು 88ನೇ ಸಮ್ಮೇಳನ ಬಳ್ಳಾರಿನಲ್ಲಿ ಆಗ್ತಾ ಇರೋದು. 88ನೇ ಸಮ್ಮೇಳನ ಬಳ್ಳಾರಿಲಿ ಆಗಬೇಕು ಅಂದರೆ ಒಂದು ಸಮ್ಮೇಳನ ನಡೆಯೋದಕ್ಕೆ ನಮಗೆ ಎಷ್ಟು ಕಾಲಾವಕಾಶ ಬೇಕು? ಒಂದು ಸಮ್ಮೇಳನದಿಂದ ಒಂದು ಸಮ್ಮೇಳನಕ್ಕೆ ಏನಾದರೂ ಒಂದು ಸಾಂಸ್ಕೃತಿಕವಾಗಿ ಒಂದು ಚಲನೆ ಇದ್ದರೆ ಚೆಂದ, ಆಗ ಅದ್ರ ಬಗ್ಗೆ ಚರ್ಚೆ ಶುರುವಾಗುತ್ತೆ. ಅಥವಾ ಸಾಮಾಜಿಕವಾಗಿ ಒಂದು ಚಲನೆ ಆದರೆ ಚರ್ಚೆ ಮಾಡೋಕ್ಕೆ ಸಂತೋಷ, ಅದು ಚೆನ್ನಾಗಿರುತ್ತೆ. ಸೊ ಈ ಥರ ಇಲ್ಲದಿದ್ರೂ ರೊಟೀನಾಗಿ ಒಂದು ರೀತಿ ನಿಯಮಿತವಾಗಿ ನಾವು ವರ್ಷಕ್ಕೊಂದ್ಸಲಿ ಮಾಡಬೇಕು, 3 ವರ್ಷಕ್ಕೊಂದ್ಸಲಿ ಮಾಡಬೇಕು ಅನ್ನೋಂಥ ಆ ಥರದ್ದು ಯಾವುದೇ ತಿಳುವಳಿಕೆ ಇಲ್ಲದೆ ನಡ್ಕೊಂಬರ್ತಾಯಿದೆ. ಇದು 88ನೇದು ಆಗಿಬಿಟ್ಟಿದೆ ನಾವೇನು ಮಾಡದಿದ್ರು. ಸರ್ ಇವಾಗ ವರ್ಷ ಈಗ ಮಾಡ್ತಾ ಇದ್ದಾರೆ. ಅಂದ್ರೆ ನಾವು ಇತ್ತೀಚೆಗೆ ನೋಡಿದಂಗೆ, ಮುಂಚೆ ಯಾವ ಥರ ಇತ್ತಿದ್ದು? ಅದು ನನಗೆ ನೆನಪಿದ್ದಂಗೆ 3 ವರ್ಷಕ್ಕೊಂದ್ಸಲಿ ಆಗೋದು. ಯಾಕೆ ಅಂತ ಹೇಳಿದರೆ, ಒಂದು ಸಮ್ಮೇಳನಕ್ಕೆ ಜರುಗುವಾಗ ನಾನು ಹೇಳಿದ್ದಲ್ಲ, ಏನಾದ್ರು ಒಂದಿಷ್ಟು ನೆಲ, ಜಲ, ಸಂಸ್ಕೃತಿ, ಸಾಹಿತ್ಯದಲ್ಲಿ ಬೇರೆ ಬೇರೆ ಆಯಾಮಗಳು ತಗೊಳ್ಳೋದು, ಸಾಹಿತ್ಯ ತಿರುವುದು. ಈಗ ಉದಾಹರಣೆಗೆ ಈಗ ಒಂದು 4 ದಶಕದಲ್ಲಿ ಬಂಡಾಯ ಸಾಹಿತ್ಯ, ನವೋದಯ ಸಾಹಿತ್ಯ ಆದಮೇಲೆ ನವ್ಯ, ಬಂಡಾಯ, ದಲಿತ ಸಾಹಿತ್ಯ, ಈಗ ಬಿಡಿ ಎಲ್ಲವೂ ಸಾಹಿತ್ಯವೇ. ಸೊ ಹಾಗಾಗಿ ಅದರ ಬಗ್ಗೆ ಮಾತಾಡೋದು ಬೇಡ. ಸೊ
ನನ್ನ ಪ್ರಶ್ನೆ ಏನಂದರೆ ಆ ಥರದ್ದು ಏನಾರು ಒಂದಾದಾಗ ನಡೀತಿತ್ತು. ಈಗ ಏನಾಯಿತು ಅಂದರೆ ಸಾಹಿತ್ಯ ಸಮ್ಮೇಳನ ಮಾಡೋದೊಂದು ಪ್ರೆಸ್ಟೀಜ್. ಸರ್ಕಾರ ಬೇರೆ ಅದು ನನ್ನ ಅಧ್ಯಕ್ಷತೆಯಲ್ಲಾಗಿರ್ಬೇಕು, ಇಲ್ಲ ನಾವು CM ಆಗಿರಬೇಕು, ಸಮಥಿಂಗ್ ಆ ಥರ ಬಂದ್ಬಿಟ್ಟಿದೆ ಇವಾಗ. ನನಗೆ ಅದು ರಾಜಕಾರಣದಲ್ಲಿ ಅವ್ರು ನಾನು CM ಆಗಿರ್ಬೇಕು ಅದು ಪ್ರಶ್ನೆನೇ ಆಗ್ತಾ ಇಲ್ಲ. ನಾನು ಅಧ್ಯಕ್ಷ ಆಗಿರಬೇಕು ಅಷ್ಟೇ ಅವರಿಗೆ. ನಾನು ಅಧ್ಯಕ್ಷ ಇದ್ದಾಗ ಪ್ರತಿ ವರ್ಷವೂ ಮಾಡಿದೆ ಅಂತ ಹೇಳ್ಕೊಳ್ಬೇಕು, ಅದು ಸಮಸ್ಯೆ. ಆಮೇಲೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಭಾಳ ದೊಡ್ಡ ಪರಂಪರೆ ಇದೆ. ವಿಶ್ವೇಶ್ವರಯ್ಯನವ್ರ ಕಾಲದಲ್ಲಿ ಹುಟ್ಟಾಕಿದ್ದದು, ಏನು ಹುಡುಕಾಟ ಅಲ್ಲ ಅದು. ಸಾಹಿತ್ಯನ ಸಂಸ್ಕೃತಿನ ಅಷ್ಟು ಸೀರಿಯಸ್ ತಗೊಂಡವರು ವಿಶ್ವೇಶ್ವರಯ್ಯನವರು. ಅಂಥ ಕಾಲದಲ್ಲಿ ನಂಜುಂಡಯ್ಯನಂಥವ್ರು ಬಂದು ಹುಟ್ಟಾಕಿದಂಥದ್ದಕ್ಕೆ 110 ವರ್ಷದ ಇತಿಹಾಸ ಇರೋದಕ್ಕೆ ನಾವು ಇವತ್ತು ಎಲ್ಲಿ ತಂದು ನಿಲ್ಲಿಸಿದ್ದೀವಿ ಅದನ್ನು ಅಂದರೆ ಸರ್ಕಾರದ ಸಹಕಾರಿ ಇಲಾಖೆ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ನಡೆದಿರುವಂತಹ ಅಕ್ರಮಗಳು. ಇದನ್ನ ಈ ಥರ ಹೇಳುವುದಲ್ಲ, ಕನ್ನಡದ ಹೆಸರು ಹೇಳ್ಕೊಂಡು ಮಾಡಿರತಕ್ಕಂಥ ಅಕ್ರಮಗಳು ಅಂತ ಹೇಳ್ಬೋದು. ಬೇಡ, ನಾವು ಅಷ್ಟೆಲ್ಲ ಪಾಪ ಅವರಿಗೆ ಹಿಂಸೆ ಕೊಡೋದು ಬೇಡ ಮಾತಾಡುವಾಗ. ನಾನು ಹೇಳ್ತಿರೋದು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಅಕ್ರಮಗಳು ನಡೆದಿದೆ ಅಂದರೆ ಅದಕ್ಕಿಂತ ದೊಡ್ಡ ಅಕ್ರಮ ಇನ್ನೊಂದಿಲ್ಲ. ಅಂದರೆ ಅಕ್ರಮ ಅಂತಲೂ ಹೇಳಲ್ಲ, ಅದು ನನಗೆ ಯಾವ ಭಾಷೆ ಬಳಸ್ಬೋದು ಅಂತ ಹೇಳಿದ್ರೆ ದುರಾದೃಷ್ಟ ನಮ್ಮದು ಅಂತ. ಕನ್ನಡದ ದುರಾದೃಷ್ಟ. ಒಂದು ಕನ್ನಡದ ಪ್ರಾತಿನಿಧಿಕ ಸಂಸ್ಥೆ ಅಂತ ಕರೆಯೋದನ್ನು ನೀವು ಅಕ್ರಮಗಳು ನಡೆದಿದೆ. ಅದು ಅಕ್ರಮಗಳು ಯಾವ ಥರದಲ್ಲಿ? 2 ಸಮ್ಮೇಳನದ ಲೆಕ್ಕಾಚಾರ ಕೊಟ್ಟಿಲ್ಲ ಅಧ್ಯಕ್ಷರು ಅನ್ನೋದು. ನಾನು ನಿಮಗೆ ಒಂದು ಉದಾಹರಣೆ ಹೇಳ್ಬಿಡ್ತೀನಿ. ಈಗ ಒಂದು ನನಗೆ ತಿಳಿದ ಮಟ್ಟಿಗೆ ಅಲ್ಪ ಸ್ವಲ್ಪ ಗೊತ್ತಿರೋದ ಮಟ್ಟಿಗೆ ನಾನು ಕೇಳೋದು ನಿಮಗೆ. ಈಗ ಒಂದು ಪ್ರೋಗ್ರಾಮ್ ಮಾಡ್ತೀರಿ, ಸಮ್ಮೇಳನ ಆಗುತ್ತೆ, ಅದಾದಮೇಲೆ ಸ್ವಲ್ಪ ದಿನ ಟೈಮ್ ತೊಗೊಳ್ತೆ, ಒಂದು 10 days 15 days ಅಥವಾ 1 month 1.5 months ತೊಗೊಳ್ತಾರೆ. ಅದಾದಮೇಲೆ ಲೆಕ್ಕಾಚಾರ ಎಲ್ಲ ಮಾಡಲೇಬೇಕಾಗುತ್ತೆ. ಸೊ ಅದನ್ನು ಆಡಿಟ್ ಕೊಡಲೇಬೇಕಾಗತ್ತೆ, ಅವ್ರದ್ದು ಆಡಿಟ್ ರಿಪೋರ್ಟಲ್ಲೆಲ್ಲ ಮಾಡಲೇಬೇಕಾಗತ್ತಲ್ವ. ಸೊ ಅದನ್ನ ಹೆಂಗೆ ಅವಾಯ್ಡ್ ಮಾಡ್ತಿದ್ದಾರೆ 2 years ಇಂದ? ಅದನ್ನೇ ಹೇಳಕ್ಕೆ ಹೊರಟಿದ್ದು ನಾನು. ನೋಡಿ, ನಾನು ಮಂಗಳೂರಲ್ಲಿದ್ದೆ, ಕೆಲಸ ಮಾಡ್ತಾಯಿದ್ದೆ, ಪ್ರಜಾವಾಣಿ ಪತ್ರಿಕೆಗೆ ಕೆಲಸ ಮಾಡ್ತಾಯಿದ್ದೆ. ಆಗ ಬೆಂಗಳೂರಿನಲ್ಲಿ ಸಮ್ಮೇಳನ ನಡೀತು. ಮಂಗಳೂರು ಜಿಲ್ಲೆಯಲ್ಲಿ ಯಾವುದೋ ಒಂದು ಪ್ರಾಂತ್ಯದಲ್ಲಿ ಇದು ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತು. ಸ್ವಲ್ಪ ನೆನಪಿನ ಶಕ್ತಿ ಕಡಿಮೆ ಆಗಿದೆ, ಯಾರು ಅಧ್ಯಕ್ಷರಾಗಿದ್ದೋ ನೆನಪಿಲ್ಲ ನನಗೆ. ಆದ್ರೂ ಆಗ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರ ನೇತೃತ್ವದಲ್ಲಿ ಅಂದರೆ ಸರ್ವಾಧ್ಯಕ್ಷರು ಆ ಥರದ್ದಲ್ಲ, ಆರ್ಗನೈಸಿಂಗ್ ಕಮಿಟಿ ಅವರು ಆಗಿದ್ದರು. ನಾವೆಲ್ಲ ಪ್ರೆಸ್ ಕಾನ್ಫರೆನ್ಸಿಗೆ ಹೋಗಿ ಕೂತ್ಕೊಂಡ್ವಿ. ನಾನು ಕೇಳಿದ ಮೊದಲನೇ ಪ್ರಶ್ನೆ, ಹಿಂದಿನ ಸಮ್ಮೇಳನದ ಲೆಕ್ಕ ಇನ್ನೂ ನಿಮ್ಮ ಪರಿಷತ್ತಿನವರು ಕೊಟ್ಟಿಲ್ಲ. ನಿಮಗೆ ಯಾವ ನೈತಿಕ ಅಧಿಕಾರ ಇದೆ ಈ ವರ್ಷ ಸರ್ಕಾರದಿಂದ ದುಡ್ಡು ಕೇಳೋದಕ್ಕೆ? ಸಮ್ಮೇಳನ ನಡೆಸ್ತಾ ಇದ್ದೀವಿ, ದುಡ್ಡು ಕೊಡಿ ಅಂತ ಕೇಳೋಕ್ಕೆ ನಿಮ್ಗೆ ಯಾವ ನೈತಿಕ ಅಧಿಕಾರ ಇದೆ ಅಂತ. ಈಗ ನನ್ನೊಂದೇ ಒಂದು ಸ್ಮಾಲ್ ಇಂಟರ್ಫಿಯರೇಷನ್. ಈಗ ನಾವು ಗೌರ್ಮೆಂಟ್ ಅವರು ದುಡ್ಡು ಕೊಡ್ತಾರಲ್ಲ ಸರ್, ಹೌದು, ಅವ್ರಿಗೆ ಲೆಕ್ಕಾಚಾರ ಕೊಡಲೇಬೇಕಲ್ವ? ಕೊಡಬೇಕು. ಅದು ಕೊಡದೇ ಈ ನನ್ನ ಹಳೆದನ್ನೇ ಕ್ಲಿಯರ್ ಮಾಡಿಲ್ಲ ಅಂದರೆ ಯಾವುದೇ ರೀತಿಯ ಲೆಕ್ಕ ಪರಿಶೋಧನೆ ವಿವರವಾಗಲಿ ಯಾವುದನ್ನೇ ಆಗಲಿ ನನಗೆ ಕೊಟ್ಟಿರೋದಿಲ್ಲ. ಮತ್ತು ಗೌರ್ಮೆಂಟ್ ಹೆಂಗೆ ಅಪ್ರೂವ್ ಮಾಡುತ್ತೆ ನೆಕ್ಸ್ಟ್ ಇದಕ್ಕೆ? ಅದನ್ನು ಮುಖ್ಯಮಂತ್ರಿಗಳನ್ನು ಕೇಳಬೇಕು ಸರ್ ಈ ಪ್ರಶ್ನೆನ, ಮತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ನವ್ರನ್ನ ಕೇಳಬೇಕು ಈ ಪ್ರಶ್ನೆನ, ಹೆಂಗೆ ಕೊಟ್ರಿ ಅಂತ. ಯಾಕೆಂದರೆ ಈಗ ನೀವು ಕೂತ್ಕೊಂಡು ಮಾತಾಡುವಾಗ ನಾನು ಸರ್ಕಾರದಿಂದ ಹಣ ಕೊಟ್ಟಿದ್ದು ಲೆಕ್ಕ ಕೊಡೋದ್ರಿಂದ ಈ ಸಲ ಸರ್ಕಾರ ಕೊಡಲ್ಲ ಅಂತ ಹೇಳುತ್ತೆ ಅಂತ ಹೇಳಿಬಿಟ್ರೆ ಕನ್ನಡ ವಿರೋಧಿಗಳಾಗೋ ಸಾಧ್ಯತೆ ಕಡಿದೆ. ನಿಜವಾಗಲೂ ತಪ್ಪು ತಿಳ್ಕೊಬೇಡಿ. ನೀವು ನ್ಯಾಯ ಮಾತಾಡಿದ್ರೂ ಕನ್ನಡ ವಿರೋಧಿಗಳು, ಅನ್ಯಾಯ ಮಾತಾಡಿದ್ರು ಕನ್ನಡದ ವಿರೋಧಿಗಳು. ಆ ಸ್ಥಿತಿಗೆ ತಂದು ಅಂದರೆ ಬೈನರೀಸ್, ಫಾರ್ ಕನ್ನಡ ಆರ್ ಎಗೇನ್ಸ್ಟ್ ಕನ್ನಡ, 2 ಬೈನರೀಸ್ ನಮ್ಮ ಮುಂದೆ. ಈಗ ಹೇಳೋದು ದುಃಖ ಆಗುತ್ತೆ, ಆ ಥರ ಹಂಗೆ ಹೇಳಬಾರ್ದು. ನಾವು ಆ ಸ್ಥಿತಿನಲ್ಲಿದ್ದೀವಿ. ನೋಡಿ, ಇದಕ್ಕೆ ಸಂಬಂಧಪಟ್ಟಂಗೆ ತನಿಖೆ ನಡೆಸೋಕ್ಕೆ ಸಹಕಾರ ಇಲಾಖೆಗೆ ಸರ್ಕಾರನೇ ಆದೇಶ ಕೊಡುತ್ತೆ. ಇದು ಯಾವಾಗ ಸರ್? ಈಗೊಂದು 3-4 ದಿವಸ ಆಯಿತು ಕೊಟ್ಟು ತನಿಖೆ ನಡೆಸೋಕ್ಕೆ. ಸಹಕಾರ ಇಲಾಖೆ ತನಿಖೆ ನಡೆಸ್ತಾ ಇದೆ. ಆ್ಯಕ್ಚುಲಿ ಒಂದು ತನಿಖೆ ಈಗಾಗಲೇ ನಡೀತಾ ಇದೆ. ಇವತ್ತು ತನಿಖೆಯನ್ನು ಶುರು ಜಾಸ್ತಿ ಮಾಡ್ತೀವಿ, ಚುರುಕು ಮಾಡ್ತೀವಿ. ನಮ್ಮಲ್ಲಿ ಒಂದಿದೆಯಲ್ಲ, ಅಂದರೆ ಇಷ್ಟು ದಿವಸ ನಾವು ಮಲ್ಕೊಂಡಿದ್ವಿ, ಈಗ ಚುರುಕುಗೊಳಿಸ್ತೀವಿ ಅಂತ. ಅದೇನಾರು ಮಾಡ್ಕೊಳ್ಳಿ, ನಂಗೆ ಅದು ಸಂಬಂಧ ಇಲ್ಲ. ನನ್ನ ಸಂಬಂಧ ಇರೋದಷ್ಟೇ. ಇಷ್ಟು ಅಕ್ರಮಗಳಾಗೋ ತನಕನೂ ಅಂದರೆ ಅಕ್ರಮಗಳ ಪಟ್ಟಿ ಬೇಕಾದ್ರೆ ನಾನು ನಿಮ್ಗೆ ಕೊಡ್ತೀನಿ ಏನೇನಿದೆ ಅಂತೇಳಿ. ಆ ರೆಸಲ್ಯೂಷನ್ಗಳನ್ನು ತಮಗೆ ಬೇಕಾದ ಹಾಗೆ ಸಮ್ಮೇಳನದ್ದು ಮಂಡ್ಯ ಮತ್ತು ಹಾವೇರಿ ಸಾಹಿತ್ಯ ಸಮ್ಮೇಳನದ ಆಡಿಟ್ ವರದಿಯನ್ನೇ ಕೊಟ್ಟಿಲ್ಲ ಸರ್. ಅದು ಕನ್ನಡದ ಎಲ್ಲ ಪತ್ರಿಕೆಗಳಲ್ಲೂ ಬಂದಿದೆ ಇವತ್ತು. ದಯವಿಟ್ಟು ನೋಡಿ ಈ ಥರ ಇದೆ. ಇದು ತಗೊಳ್ಳಿ. ನಾವೇನಾದ್ರು ಚರ್ಚೆ ಮಾಡ್ಬೇಕಾದ್ರೆ ಅದರದ್ದು ವಿವರಗಳು ಇದ್ದರೇನೆ ಅನುಕೂಲ ಅಲ್ವಾ? ನೋಡಿ, ಇದು ನನಗೆ ಗೊತ್ತಿರೋಂಗೆ ವಿಜಯ ಕರ್ನಾಟಕದ ಪತ್ರಿಕೆಯಲ್ಲಿ ಬಂದಿರೋದು. ಇದು ಕನ್ನಡಪ್ರಭ. ಅದು ಕನ್ನಡಪ್ರಭದಲ್ಲಿ ಬಂದಿರೋದು. ಅದರಲ್ಲಿರೋದು
ಹೇಳ್ತಾ ಇದ್ದಾರೆ, ಕನ್ನಡದ ಪ್ರಮುಖ ಸಾಹಿತಿಗಳು ಬಹುಶಃ ಎಸ್ ಜಿ ಸಿದ್ದರಾಮಯ್ಯ ಇರಬೇಕು. ಎಸ್ ಜಿ ಸಿದ್ದರಾಮಯ್ಯನ ನೇತೃತ್ವದ ಒಂದು ಕಮಿಟಿಯ ಜನ ಮುಖ್ಯಮಂತ್ರಿಗಳನ್ನೋ ಜಮೀರ್ ಅಹಮದನ್ನು ಭೇಟಿ ಮಾಡ್ತಾರೆ. ಭೇಟಿ ಮಾಡಿ ಕೇಳ್ತಾರೆ, ಇವರು ಹಿಂದಿನ ಹಾವೇರಿ ಸಮ್ಮೇಳನ, ಮಂಡ್ಯ ಸಾಹಿತ್ಯ ಸಮ್ಮೇಳನದ್ದು ಆಡಿಟ್ ವರದಿ ಕೊಟ್ಟಿಲ್ಲ ಅಂತ ಹೇಳ್ತಾರೆ, ನಂಬರ್ 1. ಆಮೇಲೆ ದಯವಿಟ್ಟು ಆಡಿಟ್ ವರದಿನಾದ್ರು ಕೊಡಿಸಿ ಅಂತ ಕೇಳ್ತಾರೆ. ಆಯಿತಾ? ಈ ವಿಜಯ ಕರ್ನಾಟಕದ ವರದಿನಲ್ಲಿ 45 ದಿವಸದೊಳಗಡೆ ವರದಿ ಕೊಡೋಕ್ಕೆ ಹೇಳಿದ್ದಾರೆ. ಯಾವುದಕ್ಕೆ? ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ನಡೆದಿರುವ ಅವ್ಯವಹಾರದ ತನಿಖೆಗೆ ಆದೇಶ. ಆಯಿತಾ? ಇದರಲ್ಲಿ ನೋಡಿ ಯಾವ ಆರೋಪ ಅಂದರೆ, ಈ ತನಿಖೆ ಮಾಡಿದವ್ರು ಯಾರು? ಸಹಕಾರ ಸಂಘಗಳ ಉಪನಿಬಂಧಕ ವಿಚಾರಣಾಧಿಕಾರಿ, ಹೌದು, ಅಂದರೆ ಕೋಆಪರೇಟಿವ್ ಸೊಸೈಟಿ ಮಾಡ್ತಾ ಇರೋದು. ಆರೋಪಗಳು ನೋಡಿ ಯಾವ ಥರ ಇದೆ. ಸಂಘದ ಬೈಲಾ ತಿದ್ದುಪಡಿ ಮಾಡಬೇಕೋ ಬಿಡಬೇಕು ಅನ್ನೋದನ್ನು ಬೇರೆ, ಅದು ಇದಕ್ಕೆ ಬರಲ್ವಲ್ಲ, ಬರುತ್ತೆ. ಯಾಕೆಂದರೆ ಅದಕ್ಕೂ ಒಂದು ಬೈಲಾ ಅಂತಿರುತ್ತೆ, ಅದಕ್ಕೆ ಸರ್ವ ಸದಸ್ಯರ ಸಭೆ ಬರಬೇಕು. ಆ ಸರ್ವ ಸದಸ್ಯರ ಸಭೆ ನಡೆಸಿ ನೀವು ಬೈಲಾ ತಿದ್ದುಪಡಿ ಮಾಡಬೇಕು. ಆದರೆ ಹಾಗೆ ಮಾಡಿಲ್ಲ ಅನ್ನೋದು ಉದ್ದೇಶಕ್ಕೋಸ್ಕರ ಆರೋಪ ಮಾಡಿದ್ದಾರೆ. ನಿಯಮಾವಳಿಗಳಿಗೆ ಬಾಹಿರವಾಗಿ ಆಡಳಿತ ಮಂಡಳಿ ಹಾಗೂ ಜಿಲ್ಲಾ ತಾಲೂಕು ಪದಾಧಿಕಾರಿಗಳಿಗೆ ನೋಟಿಸ್ ನೀಡಿರುವುದು, ಯಾವುದೇ ಸಭೆ ಮಾಡದೆ, ಯಾವುದೇ ನಿರ್ಣಯಗಳನ್ನು ಪಾಸ್ ಮಾಡದೆ, ನಿಯಮ ಬಾಹಿರವಾಗಿ, ಅಂದರೆ ಇದನ್ನು ಇಲ್ಲೀಗಲ್ ಅಲ್ಲ, ವಿತೌಟ್ ಎನಿ ಕಾಂಕ್ರೀಟ್ ಸ್ಟೆಪ್ಸ್ ಅಥವಾ ವಿತೌಟ್ ಎನಿ ಕಾಂಕ್ರೀಟ್ ಪ್ರೊಸೀಜರಿಯಲ್ ಫೇಲ್ಯೂರ್ ಆಗಿದೆ ಅಂತ ಹೇಳ್ತಾರೆ. 2022-23 ಸರ್ಕಾರ ಮತ್ತು ಇತರ ಮೂಲಗಳಿಂದ ಸಂಗ್ರಹವಾದ ಅನುದಾನದ ದುರ್ಬಳಕೆ. ಸರ್ಕಾರ ದುಡ್ಡು ಕೊಟ್ಟಿದೆ, ಸರ್ಕಾರ ದುಡ್ಡು ಕೊಟ್ಟಾಗಿದೆ, ಇವರು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಕನ್ನಡದ ಹೆಸರಲ್ಲಿ, ಕನ್ನಡ ಪರಿಷತ್ತಿನ ಹೆಸರಲ್ಲಿ ಅಂತಲೇ ಇಟ್ಕೊಂಡು ಇವರು ಕನ್ನಡದ ಹೆಸರಲ್ಲಿ ಬೇಕಾದಷ್ಟು ಮಾಡ್ಕೊಳ್ತಾರೆ. ಅದಕ್ಕೆ ಬರ್ತೀನಿ ಮುಂದೆ. ಆಯಿತಾ? ನೆಕ್ಸ್ಟ್, ಸಂಘದಿಂದ ವಾಹನ ಖರೀದಿ ಮತ್ತು ಮಾರಾಟ ಮಾಡಿದ ಹಣದಲ್ಲಿ ಅವ್ಯವಹಾರ. ಇದನ್ನೆಲ್ಲರೂ ಕೇಳಿದ್ದೀರಾ ಸರ್ ನೀವು? ಅಲ್ಲ, ಈ ಮಾರಾಟ ಇದು ನನಗೆ ಅರ್ಥ ಆಗ್ತಾ ಇಲ್ಲ. ನೋಡಿ, ಏನನ್ನು ಮಾರಾಟ ಮಾಡಿದ್ರು ಸರ್? ವಾಹನ ಖರೀದಿ ಮಾಡಿದ್ದಾರೆ ಸರ್, ಖರೀದಿ ಮಾಡಿದ್ದಾರೆ, ಆಮೇಲೆ ಮಾರಾಟ ಮಾಡಿದ್ದಾರೆ ಸರ್. ಯಾಕೆ ಮಾರಿದ್ರು, ಅದರಲ್ಲಿ ಏನು ವ್ಯವಹಾರ, ಅದನ್ನು ತನಿಖೆಯಿಂದ ಗೊತ್ತಾಗಬೇಕು. ಇದು ಆರೋಪ. ಅಲ್ಲಲ್ಲ, ಫಸ್ಟ್ ಆಫ್ ಆಲ್ ವಾಹನ ತಗೊಂಡಿದ್ದು ಯಾವ ಉದ್ದೇಶಕ್ಕೆ, ಯಾವ ರೀಸನ್ ಏನು ಸರ್? ಈಗ ಉದಾಹರಣೆಗೆ ಅಧ್ಯಕ್ಷರಿಗೆ ಒಂದು ವಾಹನ ಬೇಕಾಗುತ್ತೆ, ಕಾರ್ಯದರ್ಶಿಗೆ ಒಂದು ವಾಹನ ಬೇಕಾಗುತ್ತೆ, ಬೇರೆ ಜಿಲ್ಲೆಗಳಿಗೆ ಹೋಗಿ ಬರೋದಕ್ಕೆ, ಅದಕ್ಕೆ ಇದಕ್ಕೆ ಈಗ ಅಲರ್ಟ್ ಮಾಡಿರ್ತಾರಲ್ಲ ಸರ್? ಮಾಡಿರ್ತಾರೆ. ಆದರೂ ಸಾಕಾಗದೇ ಇರ್ಬೋದು ಅವ್ರಿಗೆ, ಪಾಪ ಗೊತ್ತಿಲ್ಲ ನನಗೆ. ಈಗ ಅಧ್ಯಕ್ಷರಿಗಂತೂ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ, ರಾಜಕಾರಣದ ಕೆಲಸ ಇರುತ್ತೆ, ಜೊತೆಗೆ ಬೇರೆ ಬೇರೆ ಕೆಲಸಗಳಿರುತ್ತೆ. ಈಗಿನ ಅಧ್ಯಕ್ಷರುಗಳಿಗೆ ಕೇವಲ ಕನ್ನಡದಷ್ಟೇ ಕೆಲಸ ಅಲ್ಲ, ಗೊತ್ತಾಯ್ತು, ಜೊತೆಗೆ ರಾಜಕೀಯದಲ್ಲಿ ಬೇರೆ. ಹೇಳ್ತೀನಿ, ಅದಕ್ಕೆ ಬರ್ತೀನಿ, ಅದು ಬಂದಾಗ ಅದಕ್ಕೆ ಆ ವಿಷಯವನ್ನು ಹೇಳ್ತೀನಿ. ಆಯಿತಾ? ಕಾವೇರಿ ಮಂಡ್ಯದಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಲೆಕ್ಕಪತ್ರ ಸಲ್ಲಿಸದೇ ಇರುವುದು, ಇದು ಒಂದು ಆರೋಪ. ಆಮೇಲೆ ಆಡಿಟ್ ವರದಿಯಲ್ಲಿ ಆಕ್ಷೇಪಿಸಿರುವ ಅಂಶಗಳಿಗೆ ಅನುಪಾಲನಾ ವರದಿ ಸಲ್ಲಿಸದೇ ಇರುವುದು. ಅಂದರೆ ನಿಮಗೀಗ ಆಡಿಟ್ ವರದಿ ಕೊಟ್ಟಿಲ್ಲ, ನಾವು ಇದು ಕೊಡ್ತೀವಿ, ನೀವು ಅದಕ್ಕೊಂದು ರಿಪ್ಲೈ ಕೊಡಬೇಕು, ಯಾಕೆ ಏನು ಅಂತ ಹೇಳಿ. ಅಥವಾ ಅದಾಗಿಲ್ಲ ಅಂದರೆ ಮತ್ತೆ ನಾವು ಐತಪ್ಪ ನಾವು ಕೊಟ್ಟಿರಲಿಲ್ಲ, ಕೊಡ್ತೀವಿ ವರದಿ ಅಂತನಾದ್ರು ಹೇಳಬೇಕು. ಅನುಪಾಲನಾ ವರದಿ ಕೊಟ್ಟಿಲ್ಲ. ಸಂಘದ ನಿಯಮ ನಿಬಂಧನೆಗೆ ವಿರುದ್ಧವಾಗಿ ನಿರ್ಣಯ ಕೈಗೊಂಡಿರುವುದು. ಪರಿಷತ್ತಿನ ನಿಬಂಧನೆಗಳೇನಿದೆ ಅದರ ವಿರುದ್ಧವಾಗಿ ಕೆಲವು ಕ್ರಮಗಳನ್ನು ತಗೊಂಡಿದ್ದಾರೆ. ಅದ್ಯಾವುದು? ಅದು ತನಿಖೆಯಲ್ಲಿ ಗೊತ್ತಾಗಬೇಕು. ಸಂಘದ ಹಣ ಅಧ್ಯಕ್ಷರ ಕುಟುಂಬ ಸದಸ್ಯರ ಕಾರ್ಯಕ್ರಮಗಳಿಗೆ ಬಳಸಿ ದುರುಪಯೋಗ ಮಾಡಿಕೊಂಡಿರುವುದು. ನಾನು ಅವಾಗ ಕಾರಿನ ವಿಚಾರ ಹೇಳ್ತಾ ಇದ್ದೆ ಅಲ್ವಾ? ಅಲ್ಲ, ಕಾರ್ ಓಕೆ, ಯೂಶಲಿ ಇವಾಗ ಎಲ್ಲದು ಅದು ಕಾಮನ್ ಆಗ್ಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ಇವನ್ ಇನ್ಕ್ಲೂಡಿಂಗ್ ಅಫಿಷಿಯಲ್ಸ್ಗಳಿರಲಿ, ಯಾರೇ ಇರಲಿ, ಸಮ್ ಟೈಮ್ ಯೂಸ್ ಮಾಡ್ತಾರೆ. ಬಟ್ ಇವಾಗ ಹೇಳ್ತಾ ಇದ್ರಲ್ಲ, ಇದೆ ಇಲ್ಲ. ನಮ್ಮಲ್ಲಿ ಮಧು ದಂಡವತೆ ಅಂತ ಮಿನಿಸ್ಟ್ರ್ ಇದ್ರು, ರೈಲ್ವೆ ಮಿನಿಸ್ಟರ್ ಆಗಿದ್ರು. ಆ ಮಧು ದಂಡವತೆ ಅನ್ನೋರು ಸರ್ಕಾರ ಬಿದ್ದು ಹೋಗುತ್ತೆ, ಅವರು ತಮ್ಮ ಕಾರನ್ನು ಸೆಕ್ರೆಟ್ರಿಯೇಟಲ್ಲಿ ನಿಲ್ಲಿಸ್ತಾರೆ. ಅಲ್ಲಿಂದ ಆಟೋ ಮಾಡಿಕೊಂಡು ದೆಹಲಿನಲ್ಲಿ ಮನೆಗೆ ಹೋಗಲ್ಲ, ಅವರು ತಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ತಾರೆ. ಜನಕ್ಕೆ ಉತ್ತರ ಕೊಡ್ಬೇಕು. ಅವರು ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ಬೇಕು, ರೈಲ್ವೆ ಸ್ಟೇಷನಿಗೆ ಬಂದು ಕ್ಯೂನಲ್ಲಿ ನಿಂತ್ಕೋತಾರೆ ಮಧು ದಂಡವತೆ ಟಿಕೆಟ್ ತಗೊಳ್ಳೋದಕ್ಕೆ. ಇಮ್ಯಾಜಿನ್, ಮಧು ದಂಡವತೆ ರೈಲ್ವೆ ಮಿನಿಸ್ಟರು ಕ್ಯೂನಲ್ಲಿ ನಿಂತು ಟಿಕೆಟ್ ತಗೊಂಡು ನನ್ನ ಯೋಗ್ಯತೆಗೆ ನಾನು ಸೆಕೆಂಡ್ ಕ್ಲಾಸಲ್ಲಿ ಹೋಗಬೇಕು. ಇದು ಎಷ್ಟು ವರ್ಷದಿಂದ ಹಿಂದೆ ಸರ್ ಇದ್ದಿದ್ದು? ಆಫ್ಟರ್ ಎಮರ್ಜೆನ್ಸಿ
ನಾನು ಎಮರ್ಜೆನ್ಸಿಗೆ ಬಂದು ತುಂಬ ಮಾತಾಡೋದಿದೆ, ಆಯ್ತಾ? ಅಲ್ಲ, ಇವಾಗ ಜನಗಳು ಆ ಥರ ಇಲ್ಲ ಈಗಲೂ ಇದ್ದಾರೆ, ಇಲ್ಲ ಅಂತ ಇಲ್ಲ, ನಾನು ಹೇಳಲ್ಲ. ಬೆಳ್ಳೆಣಿಕೆ ಅಷ್ಟಿರ್ಬೋದು, ಬೆರಳೆಣಿಕೆ ಈ ಕೆಲವು ಅಧಿಕಾರಿಗಳಿದ್ದಾರೆ, ನಾನು ಗಮನಿಸಿದ್ದೀನಿ. ನನ್ನಲ್ಲಿ ಅಧಿಕಾರಿಗಳು ಇದ್ದಾರೆ, ಪೊಲಿಟಿಷಿಯನ್ಸ್ ಇದ್ದಾರೆ. ಬಟ್ ನಿಮ್ಗೆ ಅಷ್ಟು ನೀವು ಈಗ ಏನು ಹೇಳಿದ್ರಿ ಆ ಇದ್ರ ರೇಂಜಲ್ಲೆಲ್ಲ ಸಿಗಲ್ಲ. ಒಂದು ಅಂದರೆ ನಾನು ಮಾತಾಡುವಾಗ ಅಥವಾ ನಾನು ಏನಾದ್ರು ಹೇಳುವಾಗ ಯಾವುದನ್ನು ಜನರಲೈಸ್ಡ್ ಆಗಿ ಮಾತಾಡಲ್ಲ. ಯಾಕೆ ಅಂತ ಹೇಳ್ತೀನಿ. ಎಕನಾಮಿಕ್ಸಲ್ಲಿ ಒಂದು ಥಿಯರಿ ಇದೆ, ವೆನ್ ಅದರ್ ಥಿಂಗ್ಸ್ ರಿಮೈನಿಂಗ್ ಕಾನ್ಸ್ಟೆಂಟ್ ಅಂತ. ಎಲ್ಲವೂ ಇರುತ್ತೆ, ಎಲ್ಲ ಹಾಗೆ ಇರುತ್ತೆ, ಆದರೆ ಕೆಲವು ಎಕ್ಸೆಪ್ಷನ್ ಇರುತ್ತೆ. ಕೆಲವರು ಈಗಲೂ ಇದ್ದಾರೆ ಸರ್, ನಮ್ಮ ನಡುವೆ ಈಗಲೂ ಪತ್ರಕರ್ತರಿದ್ದಾರಂಥವ್ರು, ಈಗಲೂ ಅಂಥ ರಾಜಕಾರಣಿಗಳಿದ್ದಾರೆ. ಈಗ ನನಗೆ ನೆನಪು, ನೀವು ಹೇಳಿದ್ದಕ್ಕೆ ಹೇಳ್ತೀನಿ, ನಾವು MC ನಣಯ್ಯ ನೆನಪಾಗ್ತಾರೆ ಸರ್. ಅವರಂಥವರು ವಿಧಾನ ಪರಿಷತ್ತಲ್ಲಿ ಇಲ್ಲ ಅಂದರೆ ಏನು ಅನ್ನೋ ಪ್ರಶ್ನೆ ನನಗೆ ಯಾವಾಗಲೂ ಇರುತ್ತೆ. ಅಂದರೆ ಅವರ ವಿದ್ವತ್ತು, ತಿಳುವಳಿಕೆ, ಪಾರ್ಲಿಮೆಂಟರಿ ಪ್ರೊಸೀಡಿಂಗ್ಸ್ನ ತಿಳುವಳಿಕೆ ಅಂಥದ್ದಾಗಿತ್ತು. ಸರ್ ನೀವಿಲ್ಲ ಅಂದರೆ ಹೆಂಗೆ ಸರ್ ಅಂತ ಕೇಳ್ತಾ ಇದ್ವಿ ನಾವು. ಬಿಡ್ರಿ, ನಾನಲ್ದಿರಿ ಇನ್ನೊಬ್ರು ಬರ್ತಾರೆ ಅಂತ. ಬರ್ತಾರೆ ಸರ್ ಇನ್ನೊಬ್ರು, ಅದೇನು ಕಾರ್ಯ ಆಗಲ್ಲ. ಆದರೆ ನಿಮ್ಮನ್ನು ರಿಪ್ಲೇಸ್ ಮಾಡೋರು ಯಾರು ಬರಲ್ಲ ಅಂತ. ಅದೇ ಥರನೇ ಗೋಪಾಲ್ ಗೌಡ್ರು ರಿಪ್ಲೇಸ್ ಮಾಡೋಕ್ಕೆ ಯಾರು ಕೈಲಾಯಿತು? ವಿರೋಧ ಪಕ್ಷದ ನಾಯಕರಾಗಿ ಧೈರ್ಯದಿಂದ ಗವರ್ನರ್ ಅಡ್ರೆಸ್ ಹರಿದಾಗ್ತಾ ಇದ್ರು. ಯಾರಿದ್ದಾರೆ ಸರ್ ಇವತ್ತು? ನೋಬಡಿ. ಅದನ್ನು ಪ್ರಪೋಸ್ ಮಾಡಿ ಕಣ್ಣಿಂದ ನೋಡಿದಂಥ ದೇವೇಗೌಡರು ನಮ್ಮ ನಡುವೆ ಇನ್ನೂ ಇದ್ದಾರೆ. ಪ್ರಧಾನಮಂತ್ರಿಗಳಾಗಿ ದೇಶಕ್ಕೆ ಸೇವೆ ಸಲ್ಲಿಸಿದವರು, ಅವರು ನೋಡಿದ್ದಾರೆ ಗೋಪಾಲ್ ಗೌಡ್ರನ್ನ. ಹೌದು, ಗೋಪಾಲ್ ಗೌಡ್ರು ಸಿಟ್ಟೆಂಥದ್ದು ಮತ್ತು ಅವರ ಕಮಿಟ್ಮೆಂಟ್ ಎಂಥದ್ದು ಅಂತ. ಇವತ್ತು ಸೋಷಿಯಲಿಸ್ಟರ ಬಗ್ಗೆ ಭಾಳ ಸರಳವಾಗಿ ಅಥವಾ ಏನೋ ಒಂಥರ ಕ್ಷುಲ್ಲಕವಾಗಿ ಸಮಾಜವಾದಿಗಳನ್ನು, ಮಜಾವಾದಿಗಳಲ್ಲಿ ಮತ್ತು ಗೋಪಾಲ್ ಗೌಡ್ರ ಕೈ ಬೆರಳು ತೋರಿಸಿ ಹೇಳಲಿ ಯಾರು. ಒಂದು ದಿವಸ ಸರ್, ಅದು ಬೇಡ ಸರ್, ತೀರಾ ಇತ್ತೀಚೆಗೆ ಬರೋಣ. A.K. ಆಂಟನಿ ರೈಲ್ವೆ ಮಿನಿಸ್ಟರ್ ಆಗಿದ್ದ, ಅವ್ನು ಹೆಂಡತಿ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇಲ್ಲ, ಹೆಂಡತಿ ಟ್ರಾನ್ಸ್ಫರ್ ತಗೊಳ್ಳಿಲ್ಲ ಸರ್ ಆ ಮನುಷ್ಯ ಡೆಲ್ಲಿಗೆ. ಮಾಡಿಸ್ಕೊಳಕ್ಕೆ ಒಬ್ಬ ಮಿನಿಸ್ಟ್ರಿಗೆ ಎಷ್ಟೊತ್ತು ಬೇಕು? ಫೈನಾನ್ಸ್ ಮಿನಿಸ್ಟ್ರಿಗೆ ಹೇಳಿ, ವಿತಿನ್ ಎ ಮಿನಿಟ್ ಅವರ ಕಾನೂನುಬದ್ಧವಾಗಿ ಏನು ನಡೆಯುತ್ತೋ ಅದು ಪ್ರಕ್ರಮವಾಗಿ ಅವ್ರಿಗೆ ಕೊಡಲಿ ಅಂತ ಹೇಳಿದರೆ ಹೊರತು ಪ್ರೊಸೀಜರ್ ಯಾವುದು ಬಿಟ್ಬಿಟ್ಟು ನಮಗೇನು ಮಾಡಬೇಕಾಗಿಲ್ಲ. ಹಾಗೆ ಇದ್ರು ಅವರು ಇದ್ದಾರೆ. A.K. ಆಂಟನಿ ಅಂದರೆ ದಟ್ ಈಸ್ A.K. ಆಂಟನಿ, ಗೊತ್ತಾಯ್ತಾ? ಇದ್ದಾರೆ ಸರ್, ಈಗಲೂ ನಮ್ಮ ನಡುವೆ ಇದ್ದಾರೆ. ಗುರ್ಸಕ್ಕೆ ನೀವು ತುಂಬ ಬೂತ್ಗನ್ನಡಿ ಹಿಡಿಯೋಕ್ಕಾಗಲ್ಲ, ಟೆಲಿಸ್ಕೋಪ್ ಹಿಡಿದ್ರೂ ಆಗಲ್ಲ. ಈಗ ನೀವು ಆಕಾಶ ನೋಡೋದಕ್ಕೆ ನುಗ್ಲೇನು ಅಂತಾರೆ, ಅದರ ಸಣ್ಣದ್ರಲ್ಲಿ ನೋಡೋಕೆ ಬೇಕಲ್ಲ ಸರ್ ನಿಮ್ಗೆ ಟೆಲಿಸ್ಕೋಪ್ಗೆ, ಆ ಮಟ್ಟದ್ದು ಅದರಲ್ಲಿ ಹುಡುಕಬೇಕಾಗಿದೆ ಅಷ್ಟೇ. ಸೊ ಇಷ್ಟು ವಾರ್ಷಿಕ ಸಭೆಯ ನಂತರ ಪ್ರಾಧಿಕಾರಕ್ಕೆ ದಾಖಲಾತಿ ಸಲ್ಲಿಸದಿರುವುದು. ಆ್ಯನ್ಯುವಲ್ ಇದಾದ ಮೇಲೆ ಅಥಾರಿಟಿಗೆ, ಕನ್ನಡ ಅಥಾರಿಟಿಗೆ ನೀವು ದಾಖಲಾತಿ ಕೊಡಬೇಕು. ಹೌದು, ಕೊಟ್ಟಿಲ್ಲ. ಇಷ್ಟು ಆರೋಪಗಳನ್ನು ಹೊತ್ತಂತಹ ಇದ್ರ ಬಗ್ಗೆ ತನಿಖೆ ನಡೀತಾ ಇದೆ ಸರ್ ಇವತ್ತು. ಓಕೆ, ಎಸ್ ಸರ್, ತನಿಖೆ ನಡೀತಾ ಇದೆ. ಓಕೆ, ಇಷ್ಟು ತನಿಖೆ ನಡೀತಾ ಇದೆ. ಆದರೆ ಯಾಕೆಂದ್ರೆ ನೀವು ತುಂಬಾ ಡೀಟೇಲ್ಡ್ ಆಗಿ ಸ್ಟೋರಿ ಬರೆದಿದ್ದೀರಾ, ಅದಕ್ಕೋಸ್ಕರ ಕೇಳ್ತಾ. ಹೌದು, ಇಲ್ಲ ಅದನ್ನು ಹೇಳ್ತೀನಿ ನೋಡಿ. ಈಗ ಈ ಸಭೆಯನ್ನು ನಡೆಸಕೂಡ್ದು ನೀವು ಅಂತ ಹೇಳಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಸಂಡೂರಲ್ಲಿ ಸಭೆ ಮಾಡಕ್ಕೆ ಹೊರಡ್ತು. ಯಾವುದು? ಈ ಕಾರ್ಯಕಾರಿಕೆ ಸಮಿತಿ. ಇದು ಇದನ್ನೆಲ್ಲ ತನಿಖೆ ಮಾಡ್ತಿರೋಂಥ ಸಹಕಾರಿ ಇಲಾಖೆ ನೀವು ಸಭೆ ಮಾಡುವ ಹಾಗಿಲ್ಲ ಅಂತ ಹೇಳಿದ ಮೇಲೆ ಅರ್ಜೆಂಟಾಗಿ ಬಳ್ಳಾರಿಯಲ್ಲಿ ಸಭೆ ಸೇರ್ತಾರೆ ಇವರು. ರೀಸನ್ನು ಬಳ್ಳಾರಿಯಲ್ಲಿ ಸಭೆ ಸೇರೋದಕ್ಕೆ ಅವರಿಗೆ ಒಂದೇನಂದ್ರೆ ಸ್ಟಾರ್ಟ್. ಹೌದು, ಯಾಕೆಂದರೆ ಅವರಿಗೆ ಒಂದು ತಮ್ಮ ವಿರುದ್ಧ ಶುರುವಾಗಿರುವಂತಹ ಈ ತನಿಖೆ ತಮ್ಮ ಮೇಲೆ ಪರಿಣಾಮ ಬೀರದೇ ಇರೋದಕ್ಕೆ ಬೇಕಾಗಿರೋದೇನು? ಬಾನು ಮುಷ್ತಾಕ್ ಅವರಿಗೆ ಬೂಕರ್ ಬಂದಿರೋದ್ರಿಂದ, ಅವರನ್ನ ಸರ್ಕಾರವೂ ಗೌರವಿಸಿರೋದ್ರಿಂದ, ಈಗಾಗಲೇ ಅವರನ್ನು ನೀವು ಸರ್ವಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡೋದರಿಂದ ಈ ತನಿಖೆ ಅದು ಇದು ಎಲ್ಲ ನಾನು ಸ್ವಲ್ಪ ಮಟ್ಟಿಗಾರು ತಪ್ಪಿಸಿಕೊಳ್ಳಬಹುದು ಅನ್ನೋಂಥ ಒಂದು ಆಲೋಚನೆ ಬಂದಿರಬಹುದು. ಮುನ್ನಾಲೋಚನೆ ಅಂತ ಹೇಳ್ಬೋದು. ಯಾಕೆ ಮುಂದಾಲೋಚನೆ ಅನ್ನೋದಕ್ಕೆ, ನಮ್ಮಲ್ಲಿ ಒಂದು ಸಮ್ಮೇಳನ ಶುರುವಾಗಬೇಕು ಅಂದರೆ ಸಮ್ಮೇಳನದಕ್ಕೆ ಮುಂಚೆ ನಿರ್ಧಾರ ಆಗೋದು ಜಾಗ. ಈಗ ಬಳ್ಳಾರಿಯಲ್ಲಿ ಮಾಡಿದರೆ ಬಳ್ಳಾರಿಯ ಯಾವ ಮೈದಾನದಲ್ಲಿ ನೀವು ಮಾಡುತ್ತೀರಿ, ಎಷ್ಟು ಜನನ ನಿರೀಕ್ಷೆ ಮಾಡ್ತೀರಿ, ಅದಕ್ಕೆ ಬೇಕಾದ ರಕ್ಷಣಾ ಇದೇನು, ಸ್ವಾಗತ ಸಮಿತಿ ಹೇಗಿರಬೇಕು, ಅದರ ಉಪಸಮಿತಿಗಳು ಹೇಗಿರಬೇಕು, ಇವೆಲ್ಲವೂ ತೀರ್ಮಾನ ಆಗುತ್ತೆ. ಇದರ ಮಧ್ಯ
ಸರ್ವಾಧ್ಯಕ್ಷ ಸ್ಥಾನಕ್ಕೆ ಯಾರನ್ನ ಆಯ್ಕೆ ಮಾಡಬಹುದು ಅನ್ನುವಂತಹ ಸಾಧ್ಯತೆಗಳ ಪಟ್ಟಿಯ ಮುಂದೆ ಒಂದಿಷ್ಟು ಹೆಸರುಗಳು ಬಂದಿರುತ್ತೆ. ಅದರಲ್ಲಿ ನಾವು ಅದನ್ನು ಬಹಿರಂಗಪಡಿಸೋದಿಲ್ಲ ಜನಗಳಿಗೆ ಸಾಮಾನ್ಯವಾಗಿ. ಆಗ ಏನಾಗುತ್ತೆ ಅಂದರೆ, ನಾವು ಪತ್ರಕರ್ತರಾದವರು ಅಲ್ಲಿ ಒಳ ಮಾಹಿತಿದಾರ ನೆರವಿನಿಂದ ಅವರಿದ್ದರು, ಇವರಿದ್ದರು, ಈ ಹೆಂಗಸರಿದ್ದರು, ಸೋರ್ಸ್ಗಳ ಮೂಲಕ ಇಂಥವರೆಲ್ಲ ಈ ಸಲ ಮುಂಚೂಣಿಯಲ್ಲಿದ್ದಾರೆ, ಇವ್ರ ಪೈಕಿ ಯಾರು ಒಬ್ಬರಾಗಬಹುದು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ನಮಗೆ ಗೊತ್ತಿರೋ ಪ್ರಕಾರ ಅಥವಾ ಈ ಸಲ ಹೆಚ್ಚು ಕಡಿಮೆ ಆದರೆ ಒಬ್ಬ ಮಹಿಳೆ ಆಗಬೇಕು ಅನ್ನೋದು ಎಲ್ಲರ ಮನಸ್ಸಲ್ಲೂ ಇತ್ತು. ಮಾಲತಿ ಪಟ್ಟಣ್ ಶೆಟ್ಟಿ ಮಹಾನ್ ಲೇಖಕಿ, ತುಂಬ ಒಳ್ಳೆ ಲೇಖಕಿ. ಆಕೆ ಬರವಣಿಗೆಗಳೇ ಅಷ್ಟು ಅದ್ಭುತವಾದ ಬರವಣಿಗೆ ಮಾಡಿದ್ದಾರೆ ಮಾಲತಿ ಪಟ್ಟಣ್ ಶೆಟ್ಟಿ. ಅದೇ ಥರನೇ ವೀಣಾ ಶಾಂತೇಶ್ವರ್, ಇವರ ಹೆಸರುಗಳೇ 2 ಹೆಸರುಗಳು ನನಗೆ ಗೊತ್ತಿರೋಂಗಿತ್ತು, 3ನೇ ಹೆಸರು ಇರಲಿಲ್ಲ. ಆದರೆ ಬೂಕರ್ ಬಂದ ಮರುಕ್ಷಣದಿಂದ ಈ ಸಲ ಇವರ ಹೆಸರು ಚಾಲ್ತಿಗೆ ಬಂತು. ಹೆಚ್ಚು ಕಡಿಮೆ ಇವರೇ ಅಂತ ಹೇಳಿ ಇವ್ರು ತೀರ್ಮಾನನೂ ಮಾಡ್ಕೊಂಬಿಟ್ರು. ಮಾಡಿಕೊಂಡ ಮೇಲೆ ಸರ್ಕಾರ ಕೂಡ ಒಂಚೂರು ಹೆಲ್ಪ್ ಮಾಡಲಿ ನಮಗೆ ಅಂತ ಹೇಳಿ ಈ ಕನ್ನಡ ಸಾಹಿತ್ಯ ಪರಿಷತ್ತಿನ, ಈ ಶಬ್ದ ಬಳಸ್ತೀನಿ ತಪ್ಪು ತಿಳ್ಕೊಬೇಡಿ, ಪ್ರಭೃತಿಗಳು ಅಂತ ಹೇಳ್ತೀನಿ ನಾನು. ಈ ಪ್ರಭೃತಿಗಳು ಅಂದರೆ ಮಹನೀಯರು ತಕ್ಷಣದಲ್ಲಿ ಘೋಷಣೆ ಮಾಡಿ ಬೀಸುವ ದೊಣ್ಣೆಯ ಏಟಿನಿಂದ ತಪ್ಪಿಸ್ಕೊಳ್ಳೋಕ್ಕೆ ಒಂದು ಬ್ರಹ್ಮಾಸ್ತ್ರ ಬಳಸೋಕ್ಕೆ ಪ್ರಯತ್ನ ನಡೆಸಿದರು. ಆ ಬ್ರಹ್ಮಾಸ್ತ್ರ ಎಂದರೆ ಒಬ್ಬ ಮೈನಾರಿಟಿ ಕಮ್ಯುನಿಟಿಗೆ ಸೇರಿದ ಮಹಿಳೆಯ, ಬೂಕರ್ ಬಂದಿರೋದ್ರಿಂದ ಆಕೆಯನ್ನು ನಾವು ಅಧ್ಯಕ್ಷರನ್ನಾಗಿ ಮಾಡ್ತೀವಿ. ಅದನ್ನು ಅನುವಾದ ಮಾಡಿದಂತಹ ದೀಪಾ ಭಾಸ್ತಿ ಅವರನ್ನು ಕರೆದು ಸನ್ಮಾನ ಮಾಡ್ತೀವಿ. ಇವೆಲ್ಲ ತೀರ್ಮಾನ ಪ್ರಕಟಿಸೇ ಬಿಟ್ರು. ಇದೆಲ್ಲ ಆಲ್ ಆಫ್ ದಿ ಸಡನ್ ಆಗಿದ್ದ ಬಂತು. ಇಲ್ಲ ಇದು ಹಿಂದೆ ಅಂತ ನಾನು ತೆಪ್ಪಿಸ್ಕೊಳ್ಳೋಕ್ಕೋಸ್ಕರ ಇದನ್ನೆಲ್ಲ ಮುಂದಿಟ್ಬಿಟ್ರೆ ಸರಿ ಹೋಗುತ್ತೆ. ಇರಬಹುದು, ಇಲ್ಲದೇನೂ ಇರಬಹುದು, ಇಲ್ಲದೇನೂ ಇರಬಹುದು. ಆದರೆ ಮೇಲ್ನೋಟಕ್ಕೆ ಇದು ಒಂದು ಬ್ರಹ್ಮಾಸ್ತ್ರವಾಗಿ ಹೆಸರು ಹೇಳ್ತೀನಿ. ಈಗ ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಸಕ್ತ ಅಧ್ಯಕ್ಷರಾದ ಮಹೇಶ್ ಜೋಶಿಯವರು ಇದನ್ನು ಬಳಸ್ಕೊಂಡ್ರು. ಅವರಿಗೆ ಭಯ ಇದ್ದಿದ್ದು ಸರ್ಕಾರ ಕೊಟ್ಟಿರುವಂಥ ಗೂಟದ ಕಾರನ್ನು ಕಿತ್ಕೊಂಡ್ಬಿಟ್ರೆ ಗತಿ ಏನು, ಈ ತನಿಖೆ ಹೊರಗಡೆ ಬಂದು. ಅಷ್ಟರ ಮಧ್ಯೆ ಸರ್ಕಾರನೂ ಸಮಾಧಾನ ಮಾಡಬೇಕು. ಯಾಕೆಂದರೆ ಸರ್ಕಾರ ಮೈನಾರಿಟಿ ಪರವಾಗಿ ಅಂತ ನೀವಾಗಲೇ ಹೇಳಿಕೊಂಡಿದ್ದೀರಿ. ಇದನ್ನು ಅಕಸ್ಮಾತ್ ಅವ್ರ ಹೆಸರು ಬೇಡ ಅಂದರೆ ಸರ್ಕಾರ ಮೈನಾರಿಟಿ ಪರವಾಗಿದೆ ಅಂತ ನಾವು ಮಾಡ್ಬೋದು, ಪ್ರಚಾರ ಮಾಡ್ಬೋದು. ಎಷ್ಟು ಲಾಭಗಳಿದೆ ನೋಡಿ ಇದರಲ್ಲಿ, ಎಷ್ಟು ಒಳಸುಳಿಗಳಿದೆ. ಈ ಎಷ್ಟು ಒಳಸುಳಿಗಳ ಆಧಾರದ ಮೇಲೆ ಅವ್ರು ಏನು ಮಾಡಿದರು, ತುಂಬ ಬುದ್ಧಿವಂತಿಕೆಯಿಂದ ತಮ್ಮ ಪಗಡೆಯ ದಾಳವನ್ನು ಉರುಳಿಸಿ ಆ ಕಡೆ ಬಿಟ್ಟರು. ಸೊ ಹೆಸರನ್ನು ಅನೌನ್ಸೇ ಮಾಡಿಬಿಟ್ರು. ಇದುವರೆಗೂ ನಾನು ಕೂಡ ಕಳೆದ 40 ವರ್ಷದಲ್ಲಿ ಸಾಕಷ್ಟು ಕನ್ನಡ ಸಾಹಿತ್ಯ ಸಮ್ಮೇಳನ ಕವರ್ ಮಾಡಿದ್ದೀನಿ. ನನ್ನ ಜೀವನದಲ್ಲಿ ಈ ಥರ 6 ತಿಂಗಳ ಮುಂಚೆ ಯಾವ ಅಧ್ಯಕ್ಷರು ತೀರ್ಮಾನ ಆಗಿಲ್ಲ ನೋಡಿ. ಕನ್ನಡ ಸಾಹಿತ್ಯ ಪರಿಷತ್ ಅಕ್ರಮಗಳ ಬಗ್ಗೆ ಕೇಳ್ತಾ ಇದ್ರಿ ನೀವು. ಆವಾಗ ನಾನೊಂದು ಹೇಳೋದು ಮರ್ತುಬಿಟ್ಟೆ. ಅಕ್ರಮದ ಬಗ್ಗೆ ನೀವು ಕೇಳಕ್ಕೆ ಹೊರಟ್ರೆ, ಈ ಅಕ್ರಮ ತಡಿಲಾರದೆ ಒಬ್ಬಳು ಹೆಣ್ಣುಮಗಳು, ಆಕೆ ಜಯನಗರ ಕಾಲೇಜಿನ ಪ್ರಿನ್ಸಿಪಾಲ್ರಾಗಿದ್ದರು, ಮಹಿಳಾ ಕಾಲೇಜಿನ ಪ್ರಿನ್ಸಿಪಾಲ್. ಅವರೇನು ಮಾಡಿದರು, ಕನ್ನಡ ಸಾಹಿತ್ಯ ಪರಿಷತ್ತಿನ ಒಳ್ಳೆಯದಕ್ಕೋಸ್ಕರ ಬಂದು ಜಾಯಿನ್ ಆಗಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಕೆಲಸ ರಾಜೀನಾಮೆ ಕೊಟ್ಟು ಬಂದರು ಅವರು. ಈಗ ರೀಸೆಂಟ್ ಆಗಿ ಹೌದು. ಆಕೆಯ ಹೆಸರು ಕೇವಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಇದಲ್ಲ, ಅವಳು ಕೇಂದ್ರ ಸಾಹಿತ್ಯ ಅಕಾಡೆಮಿ. ನೋಡಿ, ನಮ್ಮ ಅಕಾಡೆಮಿಗೂ ಅಕಾಡೆಮಿ ಎರಡಕ್ಕೂ ವ್ಯತ್ಯಾಸ ಇದೆ. ಕೇಂದ್ರ ಅಕಾಡೆಮಿ ಅನ್ನೋದು ಅಕಾಡೆಮಿಕ್ ಅನ್ನೋದು ಪದದಿಂದಲೇ ಹುಟ್ಟಿದ್ದು. ಆದರೆ ಅಕಾಡೆಮಿ ಅನ್ನೋದು ಲ್ಯಾಟಿನ್ನಿನ ಮೂಲದಿಂದ ಬಂದಿರೋದು. ನನಗೆ ಗೊತ್ತಿರೋ ಪ್ರಕಾರ, ನನ್ನ ಭಾಷಾ ತಿಳುವಳಿಕೆಯ ಪ್ರಕಾರ, ಅಕಾಡೆಮಿ ಅಂದರೆ ಬಲ್ಲವರ ಕೂಟ, ಬಲ್ಲವರ ಗುಂಪು, ತಿಳಿದವರ ಇದು. ದಟ್ ಇಸ್ ಕಾಲ್ಡ್ ಅಕಾಡೆಮಿ. ಹೌದು. ಸೊ ACADE ಅಂತ ಏನು ಬರಿತೀವಿ ಇಂಗ್ಲೀಷಲ್ಲಿ ಅಕಾಡೆಮಿ, ಇಲ್ಲಿ ಬರಿಬೇಕಾದ್ರೆ AKA ಬರಿತೀವಿ ನಾವು ಕೇಂದ್ರ ಸಾಹಿತ್ಯ ಬಗ್ಗೆ ಬಂದಾಗ. ಅದಕ್ಕೆ ಸದಸ್ಯರಾಗಿದ್ದವರು ಆ ಹೆಣ್ಮಗಳು. ಅವಳು ಇದನ್ನು ತಡಿಲಾರದೆ ರಾಜೀನಾಮೆ ಕೊಡ್ತಾಳೆ. ಇಷ್ಟು ಅವ್ಯವಹಾರದ ಮಧ್ಯೆ ಗೌರವ ಕಾರ್ಯದರ್ಶಿ ರಾಜೀನಾಮೆ ಕೊಟ್ಟರೆ ತಲೆ ಕೆಡಿಸ್ಕೊಳ್ಳೋರು ಯಾರು? ನನ್ನ ಕೇಳಿದ್ರೆ ಇಡೀ ಕಾರ್ಯಕಾರಿ ಸಮಿತಿ ರಾಜೀನಾಮೆ ಕೊಡಬೇಕು. ಹೀಗಾಗಿ ಒಂದು ಬಾಡಿ ಈಸ್ ಅಂಡರ್
ಸ್ಕ್ರೂಟಿನಿ ಹೌದು. ಅಂಡರ್ ದ ಸ್ಕ್ಯಾನರ್ ಆಫ್ ಸಮ್ ಮೆಕ್ಯಾನಿಸಮ್ ಆಫ್ ಇನ್ಕ್ವೈರಿ ರಾಜೀನಾಮೆ ಕೊಡಬೇಕು. ಎಲ್ಲರೂ ರಾಜೀನಾಮೆ ಕೊಡ್ಬೇಕು, ಯಾವುದೇ ರೀತಿ ಆಕ್ಟಿವಿಟೀಸ್ ಏನು ಮಾಡಂಗಿಲ್ಲ ಅಂತ ಹೊತ್ತಲ್ಲಿ ಇವ್ರು ಬಂದು ಅನೌನ್ಸ್ ಮಾಡ್ತಾರೆ. ಬಾನು ಮುಷ್ತಾಕ್ ಅವರು ಒಪ್ಕೊಂಡಿದ್ದಾರೆ ಅಂತ ಬೇರೆ ಹೇಳುತ್ತಾರೆ. ನನ್ನ ಹತ್ರ ಮಾತಾಡಿದ್ದಾರೆ, ಕನ್ನಡದ ಹಿತದೃಷ್ಟಿ ಮುಖ್ಯ, ನನಗೆ ಏನೇ ಆದರೂ ಪರವಾಗಿಲ್ಲ ವಾಗ್ತೀನಿ ಅಂತ ಹೇಳಿದ್ರೆ ಒಪ್ಕೊಂಡಿದ್ದಾರೆ ಅಂತ. ಅವತ್ತು ನಾನು ಬರೆದ ಹೊತ್ತಿನಲ್ಲಿ ಅವರು ಇನ್ನೂ ತೀರ್ಮಾನ ತಗೊಂಡಿರಲಿಲ್ಲ. ಈಗ ಅವ್ರು ತೀರ್ಮಾನ ತಗೊಂಡಿದ್ರು ಆಶ್ಚರ್ಯ ಇಲ್ಲ ನನಗೆ. ಯಾಕೆಂದರೆ ನನಗೆ ಯಾರು ಯಾವ ಕಾರಣಕ್ಕೆ ಯಾವ ನಿಲುವುಗಳನ್ನು ತಗೊಳ್ತಾರೆ ಅಂತ, ಯಾವ ಟೈಮಲ್ಲಿ ತಗೊಳ್ತಾರೆ ಅಂತ ಹೇಳೋಷ್ಟ ಶಕ್ತಿಯನ್ನು ನಾವು ನೀವು ಅಕಸ್ಮಾತ್ ಏನಾರ ನಮ್ಮಂಥವ್ರನ್ನ ಸೆನ್ಸಿಟಿವ್ ಅಂತ ಕರೆದಾರೆ ಅವರಿಗೆ ಕಳ್ಕೊಂಡಿದ್ದೀವಿ. ನಿಜವಾಗ್ಲೂ ಊಹೆಗೂ ಮೀರಿದ್ದು ನಡೆಯುತ್ತೆ, ಗೊತ್ತಾಯ್ತಾ? ಸೊ ಹಾಗಾಗಿ ಅವರನ್ನು ಅನೌನ್ಸ್ ಮಾಡಿದ್ದಾರೆ. ಈಗ ಅವ್ರು ಆಗಬೇಕೋ ಬಿಡಬೇಕೋ ಅಂತ ಪ್ರಶ್ನೆ. ಈಗ ಅವ್ರು ಒಪ್ಕೋಬೇಕೋ ಬಿಡಬೇಕೋ? ಸರ್, ಅದನ್ನು ಹೇಳಬೇಕು ಅಂದರೆ ನಿಮ್ಮ ಬದ್ಧತೆಗಳು ಸಮಾಜಕ್ಕಿದ್ದರೆ, ನಿಮ್ಮ ಸಮಾಜದ ತಿಳುವಳಿಕೆ, ಸಾಮಾಜಿಕ ತಿಳುವಳಿಕೆ ಇಷ್ಟು ಆರೋಪಗಳು ಎದುರಿಸ್ತಿರುವ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮತ್ತು ಕಾರ್ಯಕಾರಿ ಮಂಡಳಿ ತಮ್ಮ ಹೆಸರನ್ನು ಆಯ್ಕೆ ಮಾಡಿ, ಅದು ಕೂಡ ಆಯ್ಕೆ 6 ತಿಂಗಳ ಮುಂಚೆಯಾಗಿ ಅನೌನ್ಸ್ ಮಾಡಿ ಎಲ್ಲ ಮಾಡಿದ ಮೇಲೇನು ಇದರ ಹಿಂದೆ ಏನಾದರೂ ಇರಬಹುದೇ ಅಂತ ಅನುಮಾನ ಬಂದು ಒಪ್ಪಿಕೊಳ್ಳದೇ ಇದ್ದರೆ ಅದು ಒಂದು ಸಾಧ್ಯತೆ. ಒಪ್ಪಿಕೊಳ್ಳುವ ಸಾಧ್ಯತೆ ಬಹಳ ಜಾಸ್ತಿ ಅಂತ ನನಗೆ ಒಪ್ಪಿಕೊಳ್ಳುವ ಸಾಧ್ಯತೆ ಜಾಸ್ತಿ ಇದೆ. ಯಾಕೆ ಅಂತ ಹೇಳಿದ್ರೆ, ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದೀರಾ? ಯಾಕೆಂದರೆ ಆಕೆಯ ಮೇಲೆ ಒತ್ತಡಗಳು ಬರುತ್ತೆ, ರಾಜಕೀಯ ಒತ್ತಡಗಳು ಬರುತ್ತೆ, ಸಾಂಸ್ಕೃತಿಕವಾಗಿ ಕೆಲವು ಗುಂಪುಗಳು ಒತ್ತಡ ತರ್ತವೆ. ನಮ್ಗೆ ಯಾವಾಗ ಸಿಗೋದು ಅಂತ. ಇದುವರೆಗೂ 5 ಜನ ಮಹಿಳಾ ಅಧ್ಯಕ್ಷರು ಆಗಿರೋದು. ಇವರು 6ನೇವರ? ಇಲ್ಲ, ಇವರೇ 5ನೇವರು. ಇವರು ಅನೌನ್ಸ್ ಮಾಡಿರೋದ್ರಿಂದ ಹೇಳ್ತಿದ್ದೀನಿ, ಇವರು 5ನೇವರು. ಇನ್ನು ಕನ್ಫರ್ಮ್ ಆಗಿಲ್ಲ. ಕನ್ಫರ್ಮ್ ಆಗಿದೆಯಾ? ನನ್ನ ಪ್ರಕಾರ ಅಲ್ಲ, ಅಧ್ಯಕ್ಷರ ಪ್ರಕಾರ ಕನ್ಫರ್ಮ್ ಆಗಿದೆ. ಅವ್ರು ಹೇಳ್ಬಿಟ್ಟಿದಾರಲ್ಲ, ಒಪ್ಕೊಂಡಿದ್ದಾರೆ ಅಂತ ಹೇಳಿ. ಬಟ್ ಇವರೆಲ್ಲೂ ಓಪನ್ ಆಗಿ ಹೇಳಿರಲ್ಲ ಬಂದ್ಬಿಟ್ಟು. ಇವ್ರು ನಂಗೆ ಟೈಮ್ ಬೇಕು ಅಂತ ಕೇಳಿದರು. ಟೈಮ್ ಆದಮೇಲೆ ಇವರು ನಾನು ಒಪ್ಕೊಂಡಿಲ್ಲ ಅಂತ ಹೇಳಿದ್ದು ನಂಗೆ ಓದಿದ್ದು ನೆನಪಿಲ್ಲ. ನೀವೆಲ್ಲರೂ ಓದಿದ್ದೀರಾ? ಇಲ್ಲ ತಾನೆ? ಸರಿ, ಹಾಗಿದ್ರೆ ಪರಿಸ್ಥಿತಿ ಆ ಥರ ಇದೆ ಅಂತ ಹೇಳಬಹುದು. ಸೊ ನೋಡೋಣ. ಇನ್ನೂ ನನಗೆ ಇನ್ನೂ ಇಲ್ಲ. ನೀವು ಒಂದು ಸಲ ಒಪ್ಪಿಕೊಂಡು ರಣವೀಳ್ಯ ಸ್ವೀಕರಿಸಿದ ಮೇಲೆ ನೀವು ಅದನ್ನು ತಿರಸ್ಕರಿಸುವ ಹಾಗಿಲ್ಲ. ಅಲ್ಲ, ಕಾರಣಾಂತರದಿಂದ ಈ ಥರ ಇಶ್ಯೂಗಳಿರೋದ್ರಿಂದ ಅವ್ರು ಅದನ್ನೇ ಹೇಳಿರೋದು ಮುಂಚೆ. ಈ ಥರ ಕೆಲವು ಅನುಮಾನಗಳಿದೆ, ಅದರ ಬಗ್ಗೆ ನಾನು ಅದಕ್ಕೆ ಮಾತಾಡಿಬಿಟ್ಟು ತೀರ್ಮಾನ ತಗೋತೀನಿ ಅಂತ ಹೇಳಿದರು. ಆದರೆ ಇದುವರೆಗೂ ಅವರು ತೀರ್ಮಾನ ಪ್ರಕಟಿಸಿದಾರೋ ಇಲ್ವೋ ಗೊತ್ತಿಲ್ಲ. ನಮ್ಮ ಹತ್ರ ಇರೋ ಒಂದೇ ಒಂದು ಸಾಲಿಡ್ ಬೇಸಿಸ್ ಅಂದರೆ ಅಧ್ಯಕ್ಷರು ಅನೌನ್ಸ್ ಮಾಡಿದ್ದಾರೆ, ಬಾನು ಮುಷ್ತಾಕ್ ಅವರು ಒಪ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ನನ್ನ ಮುಂದೆ ಇಷ್ಟ ಇರೋದು. ಸೊ ಇದು ನನ್ನ ಪ್ರಿಮೈಸ್. ಈಗ ಯಾವುದೇ ಏನಾದರೂ ಈ ಥರ ಆರೋಪಗಳು ಬಂದೆ ಯಾವುದೇ ಸಂಸ್ಥೆ ಮೇಲೆ ಎನ್ಕ್ವೈರಿ ಅಂತ ಸ್ಟಾರ್ಟ್ ಮಾಡಿದ್ಮೇಲೆ ಈ ಥರ ಆಕ್ಟಿವಿಟೀಸ್ ಮಾಡ್ಬೋದಾ? ಮಾಡಂಗಿಲ್ಲ ಅಲ್ಲ? ಮಾಡೋಂಗಿಲ್ಲ, ನಿಜ ನೀವು ಹೇಳ್ತಿರೋದು. ಆದರೆ ಮಾಡಿದರೆ ಅದಕ್ಕೆ ದಂಡನೆ ಏನು ಅಂತ ಪೆನಾಲ್ಟಿ ನೀವು ಇನ್ನೂ ಯಾರಿಗೂ ಹೇಳಿಲ್ಲ. ಪಾಪ ಸೊಸೈಟಿ ತನ್ನ ಕೆಲಸ ಮಾಡಿದೆ, ಎನ್ಕ್ವೈರಿ ಮಾಡುವಾಗ ನೀವು ಬಳ್ಳಾರಿಲಿ ಮಾಡೋಂಗಿಲ್ಲ, ಸಂಡೂರಲ್ಲಿ ಮಾಡೋಂಗಿಲ್ಲ ಅಂತ ಇವ್ರು ಹೋಗಿ ಬಳ್ಳಾರಿಲಿ ಮಾಡಿದರು. ಅವ್ರು ಹೇಳಿದ್ರೆ ಸಂಡೂರು ಮಾತ್ರ ಅಂತ ಇವರು. ಅಂದರೆ ನೀವು ಇಂಟರ್ಪ್ರಿಟೇಷನ್ ಅದೆಲ್ಲ ಏನು ಬೇಕಾದ್ರೆ ಆಗ್ಬೋದು, ಗೊತ್ತಾಯ್ತಾ? ನೀವು ಇಲ್ಲಿ ಕುಂತ್ಕೋಬೇಡಿ ಅಂತ ಹೇಳಿದ್ರೆ ಹೊರಗಡೆ ಕುಂತ್ಕೋಬೇಡಿ ಅಂತ ಹೇಳಿಲ್ವಲ್ಲ. ನೀವು ಊಟಕ್ಕೆ ಬರಬೇಡಿ ಅಂತ ಹೇಳಿದ್ದೀವಿ, ಅಂದರೆ ಊಟಕ್ಕೆ ಬರಬೇಡಿ ಅಂತ. ಅಲ್ಲಿ ನಿಂತ್ಕೊಂಡು ನೋಡಬೇಡಿ ಅಂತ ಏನು ಹೇಳಿಲ್ವಲ್ಲ ನಾವು ಊಟ ಮಾಡೋದನ್ನು. ಆ್ಯಸ್ ಗುಡ್ ಆಸ್ ದಟ್. ಸೊ ಗೊತ್ತಿಲ್ಲ. ಬಟ್ ಆದರೆ ಇದ್ರ ಬಗ್ಗೆ ಮಾತಾಡಲಿಕ್ಕೆ ತುಂಬ ಇದೆ ನಾಳೆ. ಯಾಕೆಂದರೆ ನೋಡಿ, ಒಂದು ಇಲ್ಲಿ ನಾನು ಹೇಳಲೇಬೇಕಾಗಿರೋದು, ಹಿಂದಿನ ಸಮ್ಮೇಳನಗಳಲ್ಲಿ ಇದೇ ಮೈನಾರಿಟಿಯ ಸಾಹಿತ್ಯದ ಬಗ್ಗೆ, ಇದೇ ಸಾಹಿತ್ಯ ಪರಿಷತ್ತು ತಗೊಂಡಿರೋ ನಿಲುವುಗಳ ಬಗ್ಗೆ ನಿಮಗೆ ಗೊತ್ತಿದ್ರೆ ನೀವು ಒಪ್ಕೋತೀರಿ ಸರ್, ಅಧ್ಯಕ್ಷ ಸ್ಥಾನ ಬೇಕೋ ಬೇಡೋ ಅಂತ. ಇಲ್ಲ ಅಂದರೆ ನೀವು ಅದು ಸ್ವಲ್ಪ ಹಿನ್ನೆಲೆ ಹೇಳಿ. ಪಾಪ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಈ ಸಲ ನಾವು ಒಂದ್ಸಲ ರೀಕಾಲ್ ಮಾಡ್ದಂಗೆ ಆಗುತ್ತೆ. ಇಲ್ಲ, ನಮ್ಮ ಕನ್ನಡದ ಜನಗಳು ಪ್ರತಿಭಾವಂತರು, ಪ್ರಜ್ಞಾವಂತರು,
ಅವ್ರಿಗೆ ಗೊತ್ತಿದೆ ಸರ್ ಕಳೆದ ವರ್ಷ ಏನಾಗಿದೆ ಅಂತ ಹೇಳಿ. ಕಳೆದ ವರ್ಷ ಆಹಾರ ಸಂಸ್ಕೃತಿಯ ಬಗ್ಗೆಯೇ ಒಂದು ದೊಡ್ಡ ಚರ್ಚೆ ಆಯಿತು ಮಂಡ್ಯದಲ್ಲಿ. ಕಡೆಗೆ ಅದು ಪ್ರತಿಭಟನೆಯ ಮೂಲಕ ಆಹಾರವನ್ನು ಇದು ಮಾಡಬೇಕಾಯಿತು, ಪಡೆದಿದ್ದಾಯಿತು. ಅಂದರೆ ಆಹಾರ ಅನ್ನೋದು ಒಂದು ಧರ್ಮ. ನಿಮ್ಮ ಸಮಾಜದ ಎಲ್ಲಿ ನಾವು ಬದುಕಿರ್ತೀವೋ ಅಲ್ಲಿ ಆಹಾರ ಕ್ರಮದ ಮೇಲೆ ಬದುಕಿರ್ತೀವಿ. ಅದು ಒಂದು ಸಮುದಾಯದ ಮೇಲೆ. ಅದಕ್ಕೆ ನೀವು ಇಂಥದ್ದೇ ಆಹಾರ ಕೊಡ್ತೀನಿ, ಇಂಥ ಆಹಾರ ನೀವು ತಿನ್ನೋಂಗಿಲ್ಲ ಅಂತ ಹೇಳಿ ನೀವು ಸಾಂವಿಧಾನಿಕವಾಗಿ ಏನು ಮಾಡೋಂಗಿಲ್ಲ ಅಂತ ಹೇಳಿ ಸಿಂಬಾಲಿಕ್ ಆಗಿ ಮಾಡಿದಂಥ ಪ್ರೊಟೆಸ್ಟ್ ಅದು. ಸರ್, ಇದು ನನಗೊಂದು ಅರ್ಥ ಆಗಿಲ್ಲ. ಊಟದ ವಿಚಾರದಲ್ಲಿ, ನಾವು ತಿನ್ನೋ ಆಹಾರದ ವಿಚಾರವಾಗಲಿ ಯಾಕೆ ಇದರಲ್ಲಿ ಬಂತು? ಇದು ಮುಂಚೆಯಿಂದ ನಡ್ಕೊ ಬಂದಿತ್ತಾ ಅಥವಾ ಇದು ಹೊಸದಾಗಿ ಏನಾದರೂ ಕಂಡಿಡಿದ್ರ? ಆಯ್ತಾ ಸರ್, ಹೊಸದಾಗೆ ಬಂದಿದೆ ಅಂತಾನೆ ಇಟ್ಕೊಳ್ಳಿ ಸರ್. ಅಂದ್ರೆ ಪರ್ಪಸ್ಫುಲ್ ಆಗಿ ಮಾಡಿದ್ದ ಇದು ಅಂತಾನೆ ಇಟ್ಕೊಳ್ಳಿ ಸರ್. ತಪ್ಪೇನಿದೆ ಅಂತ ನನ್ನ ಪ್ರಶ್ನೆ. ನೀವು ಇದುವರೆಗೆ ನೀವು ಅಂದ್ಕೊಂಡಿದ್ದು ಸರಿ ಅಂತ ಹೇಳಿ ಮಾಡಿದಾಗ ಒಂದು ಸಮುದಾಯ ನನ್ನ ಸಂಸ್ಕೃತಿಯನ್ನು ನೀವು ತಿರಸ್ಕರಿಸ್ತಾ ಇದ್ದೀರಿ ಅಂತ ಅರ್ಥ ಅಲ್ವಾ? ನಿಜ. ನನ್ನ ಸಂಸ್ಕೃತಿಯನ್ನು ಒಳಗೊಳ್ಳಿ ಅಂತ ಕೇಳ್ತೀವಿ, ನೀವು ಒಳಗೊಳ್ಳಿಲ್ಲದ್ರೆ ಪ್ರತಿಭಟನೆ ಮಾಡ್ತೀವಿ. ಮತ್ತು ಅಷ್ಟೇ ಅಲ್ಲ, ನನಗೆ ನೆನಪಿರೋ ಸರಿ ಇದ್ದರೆ ಆಮೇಲೆ ಚೆಕ್ ಮಾಡೋಣ, ಇದನ್ನೊಂದ್ಸಲಿ ಹೇಳ್ತೀನಿ, ಅದನ್ನು ನೆನಪು ಮಾಡ್ಕೊಂಡು. ನನ್ನ ನೆನಪು ಸರಿ ಇದ್ದರೆ ಕಳೆದ ಸಮ್ಮೇಳನಗಳಲ್ಲಿ ಈ ಸಂವೇದನಾಶೀಲವಾದ ಮನಸ್ಸುಗಳೇನಿದ್ದಾವೆ ಅಂತ ನಾವು ಹೇಳ್ತಿದ್ದೀವಿ, ಅವುಗಳೆಲ್ಲ ಸೇರಿ ಈ ಅಲ್ಪಸಂಖ್ಯಾತ ಸಮುದಾಯದ ಸಾಹಿತ್ಯ ಇದರ ಬಗ್ಗೆ ತೆಗೆದುಕೊಂಡ ನಿರ್ಣಯಗಳ ವಿರುದ್ಧ ನನಗೆ ನೆನಪಿರುವುದು ಸರಿ ಇದ್ದರೆ ಬಾನು ಮುಷ್ತಾಕ್ ಅದರ ವಿರುದ್ಧ ಪ್ರತಿಭಟನೆ ಮಾಡಿದ್ರು ಅಂತ ನನ್ನ ನೆನಪು. ಅಂದರೆ ನಿಮಗೆ ನೀವೇ ಪ್ರತಿಭಟನೆ ಮಾಡಿದ್ರು ಎಲ್ಲದಕ್ಕೂ. ಮತ್ತೆ ಇವಾಗಿನ ಒಂದು ಏನು ಅವ್ಯವಹಾರದ ಹೊರಗಡೆ ಬಂದಿದೆ, ಎಲ್ಲದಕ್ಕೂ ಒಂದು ತೆರೆ ಎಳೆದಕ್ಕೆ ಇವ್ರನ್ನೇ ಮಾಡಿಬಿಟ್ರೆ ಬೆಸ್ಟ್ ಅಂತ ಅವ್ರದ್ದು ಆಲೋಚನೆ ಇರಬಹುದು. ಸೊ ಅದು ಅಂದರೆ ಈಗ ನಾನು ಬದುಕಬೇಕು ಅಂದರೆ ಯಾವನ್ನಾದ್ರೂ ಏನಾದರೂ ಮಾಡ್ಕೊಳ್ಳಿ, ನಾನು ಬದುಕಬೇಕು, ನಾನು ಸೇಫ್ ಆಗಿರಬೇಕು ಅಂತ ಅಂದರೆ ಇನ್ನೊಬ್ಬ ಸಾಯ್ಲಿ ಬಿಡಿ, ಅವ್ನು ನಿಮ್ಗೆ ಏನು ಮಾಡಿದ್ರೇನು? ನಾನು ಅದಕ್ಕೆ ನನ್ನ ಪ್ರಶ್ನೆ ಇದ್ದಿದ್ದೇ ಅವತ್ತು ಅದೇನೆ. ನೀವು ಹೂ ಅಂತೀರಾ, ಹೂ ಅಂತೀರಾ, ಎರಡರಲ್ಲಿ ಒಂದು ಹೇಳಿ ದಯವಿಟ್ಟು. ನಿಮ್ಮ ನಿಲುವು ಸ್ಪಷ್ಟವಾದರೆ ಸಮಾಜಕ್ಕೆ ನೀವು ಕೊಡುವ ಸಂದೇಶ ಆಗತ್ತೆ. ಈಗ ನೀವು ಕೇವಲ ಕನ್ನಡ, ಕರ್ನಾಟಕ ಎರಡಕ್ಕೆ ಸೀಮಿತವಾಗಿಲ್ಲ. ಇವತ್ತು ನೀವು ಭೌಗೋಳಿಕವಾಗಿ ಒಂದು ರೀತಿಯ ವಿಶ್ವಮಾನ್ಯ ಸಾಹಿತಿಯಾಗಿದ್ದೀರಿ. ನೀವು ಕೊಡುವ ಒಂದು ಸಂದೇಶ ಇಡೀ ಸಮಾಜದ ಅಲ್ಪಸಂಖ್ಯಾತ, ಹಿಂದುಳಿದ ಮತ್ತು ಅಂಚಿನ ಸಮುದಾಯಗಳಿಗೆ ಕೊಡುವ ಸಂದೇಶ ಆಗತ್ತೆ. ಅಂದರೆ ಒಳಗೊಳ್ಳುವ ಸಮುದಾಯವನ್ನು ನಾವು ಯಾಕೆ ಒಳಗೊಳ್ಳುವ ಸಂಪ್ರದಾಯವನ್ನು ರೂಢಿಸ್ಕೊಳ್ಳೋದಕ್ಕೆ 100 ವರ್ಷದ ನಂತರವೂ ನಮ್ಮಿಂದ ಸಾಧ್ಯವಾಗುತ್ತಿಲ್ವಾ? ಈ ಪ್ರಶ್ನೆಗಳನ್ನು ನಾವೀಗ ಕೇಳಿಕೊಳ್ಬೇಕಾಗತ್ತೆ. ಅದಕ್ಕೆ ಉತ್ತರಗಳನ್ನು ಎಲ್ಲರೂ ಕೊಡಬೇಕಾಗತ್ತೆ ಸರ್. ನಾನು ಹೇಳೋದಿಷ್ಟೇ, ಎಲ್ಲರೂ ಆತ್ಮವಿಮರ್ಶೆ ಮಾಡಿಕೊಳ್ಳಬೇಕಾದ ಕಾಲ. ಪತ್ರಕರ್ತರು ನಾವು ಫಸ್ಟು ಇದನ್ನು ಬರೆಯೋರು ಸರಿಯಾಗಿ ಬರಿತಾ ಇದೀವೋ, ತಪ್ಪಾಗಿ ಬರಿತಾ ಇದೀವೋ, ಮಾಹಿತಿಗಳು ತಪ್ಪಿದೆಯೋ, ಮಾಹಿತಿಗಳು ಸರಿ ಇದೆಯಲ್ವೋ ಅದನ್ನು ನೋಡ್ಕೊಳ್ಬೇಕಾಗಿರೋದು. ಆಮೇಲೆ ಈ ಆರೋಪಗಳು ಸರಿ ಇದೆಯೋ ಸರಿ ಇಲ್ವೋ, ಇದ್ದಿದ್ರೆ ಇಷ್ಟು ದಿವಸ ಯಾತಕ್ಕೆ ಇದನ್ನು ಬರೀದೇ ಉಳಿದಿದ್ರು? ಅಂದ್ರೆ ಈಗ ನಿಮ್ಮ ಪ್ರಕಾರ ಈಗ 3ನೇ ವರ್ಷ ನಡೀತಾ ಇದೆ, 2.5 years ಮುಗಿತಾ ಬಂತು. ಯಾಕೆ ಕೇಳಲಿಲ್ಲ? ನಾನು ಕೇಳಿದ್ದೆ ಅಂತ ಹೇಳ್ತಿರೋದು ಅದಕ್ಕೋಸ್ಕರ. ನಾನು ಕೇಳದೆ ಕೊಟ್ಟರು. ಮಂಗಳೂರಿನಲ್ಲಿ ನನಗೆ ಪ್ರಶ್ನೆ, ಮಂಗಳೂರಿನ ಹೆಡ್ ಕ್ವಾರ್ಟರ್ಸ್ ಇತ್ತು ಆವಾಗ, ಕನ್ನಡ ಸಾಹಿತ್ಯ ಪರಿಷತ್ತದ್ದು. ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರೇನೆ ನಮ್ಮ ಪ್ರಶ್ನೆ ಮಾನ್ಯವಾದದ್ದು ಅಂದುಕೊಂಡು 3 ತಿಂಗಳ ಒಳಗೆ ಸಭೆ ಮುಗಿದ ಅಥವಾ ಸಮ್ಮೇಳನ ಮುಗಿದ 3 ತಿಂಗಳೊಳಗೆ ಕೊಡ್ತೀನಿ ಅಂತ ಹೇಳಿದರು. ನಮ್ಮನ್ನೆಲ್ಲ ಪ್ರೆಸ್ ಕಾನ್ಫರೆನ್ಸ್ ಕರೆದು ಅವ್ರು ಕೊಟ್ಟರು ಕೂಡ. ಈ ತಿಳುವಳಿಕೆ ಇದೆಯಲ್ಲ, ನಾವು ಬಾರೋ ಮಾಡಿರುವಂತಹ ಪರಂಪರೆ ಏನು? ಹಾಗಿದ್ರೆ ಈಗಿನ ಪದಾಧಿಕಾರಿಗಳು ಪರಂಪರೆ ಏನು ಲೆಕ್ಕ ಕೊಡ್ಬೇಕು ತಾನೆ ಸರ್? ಸಮಾಜದ ದುಡ್ಡು ಸರ್. ಈಗ ನೀವು ಸರ್ಕಾರಕ್ಕೆ ಹೋಗಿ 40 ಕೋಟಿ ಕೊಡಿ ಕೇಳ್ತಾ ಇದ್ದೀರಿ. 40 ಕೋಟಿ ಶಿವಕುಮಾರ್ ಸರ್, 40 ಕೋಟಿ ನಮ್ಮ ಟ್ಯಾಕ್ಸ್ ಹಣ. ಹೌದು, ನಮ್ಮ ಟ್ಯಾಕ್ಸ್ ಹಣಕ್ಕೆ ನಾವು ಲೆಕ್ಕ ಕೇಳಬೇಕಲ್ವಾ? 100% ಕೊಡಬೇಕಲ್ವಾ?
ಕೊಡದಿದ್ರೆ ಕೊಡ್ಬೇಕು. ತಪ್ಪಲ್ವಾ? ನನಗೆ ಏನ್ ಡೌಟ್ ಅಂತ ಅಂದ್ರೆ ಇವ್ರು ಇನ್ನು 2 years ಆದ್ರೆ ಗವರ್ನಮೆಂಟ್ ಯಾಕೆ ಅದು ಲೆಕ್ಕನ ಕೇಳಿಲ್ಲ, ಲೆಕ್ಕ ಪರಿಶೋಧನೆ ಕೇಳಿಲ್ಲ. ಯಾಕೆ ಅಂತಂದ್ರೆ ಸರ್ ಇದೊಂದು ಸಮ್ಮೇಳನಕ್ಕೊಂದು ಫಂಡ್ ರಿಲೀಸ್ ಆಗುತ್ತೆ, ಕರೆಕ್ಟಾ? ಹೌದು. ಅದರ್ ದೆನ್ ದಟ್ ಅವ್ರ ಆಫೀಸ್ ಎಕ್ಸ್ಪೆನ್ಸಸ್ ಅದು ಇದು ಏನೇನೋ ಪ್ರೋಗ್ರಾಮ್ಗಳು ಮಾಡ್ಕೊಂಡಿರ್ತಾರೆ ಇವ್ರು. ಅನುದಾನ ಬರುತ್ತಲ್ಲ ಸರ್, ನಿಮ್ಮ ಅಕಾಡೆಮಿಗಳಿಗೆ ಹೆಂಗೆ ಅನುದಾನ ಕೊಡ್ತೀರೋ ಆ ಥರ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಅನುದಾನ ಬರುತ್ತೆ. ಆ ಅನುದಾನದ್ದೇ ದುರುಪಯೋಗ ಅಂತ ತಾನೇ ಹೇಳ್ತಿರೋದು ಈಗ ಆತರ ಆದ್ರೆ ಎಷ್ಟೊಂದು ಅದ್ರದ್ದೆಲ್ಲ ಲೆಕ್ಕನ ಕೊಡ್ಬೇಕಲ್ವ ಇವರು? ಸರ್, ಇದೇ ಪ್ರಶ್ನೆಯನ್ನ ಅಧ್ಯಕ್ಷರನ್ನು ಬಳ್ಳಾರಿಯಲ್ಲಿ ಕೇಳಲಾಗಿ ಅವರು ಯಾವ ಪ್ರಶ್ನೆಗಳಿಗೆ ಉತ್ತರಿಸಿದೆ ಧಡಮ್ಮನೆ ಎದ್ದು ಕುರ್ಚಿಯಿಂದ ಸ್ಥಳದಿಂದ ನಿರ್ಗಮಿಸಿದರು ಅಂತ ಪತ್ರಿಕೆಗಳು ವರದಿ ಮಾಡಿವೆ. ಇಷ್ಟು ನನ್ನ ಹತ್ರ ಇದೆ ಸರ್ ಮಾಹಿತಿ. ಓಕೆ, ನಿಮ್ಮ ಪ್ರಕಾರ ಈಗ ಎಷ್ಟು, ಈಗ ಈ ಸಲ ಲಾಸ್ಟ್ ಟೈಮ್ 40 ಕೋಟಿ ಕೊಟ್ಟಿದ್ರು? ಇಲ್ಲ, ಈ ಸಲ 40 ಕೋಟಿ ಕೇಳಿದ್ದಾರೆ. ಮುಂಚೆ ಎಷ್ಟು ಕೊಟ್ಟಿದ್ರು? 25 ಕೋಟಿಗಿಂತ ಜಾಸ್ತಿ ಕೊಟ್ಟಿದ್ದಾರೆ ಅಂತ ಲೆಕ್ಕ. ನನಗೆ ಫಿಗರ್ಸ್ ಇಲ್ಲ. ಈಗ 25 ಕೋಟಿನ ಇಟ್ಕೊಳ್ಳೋಣ, 50 crores ಆಯ್ತು 2 ಸಮ್ಮೇಳನಕ್ಕೆ ಸೇರಿಸಿ. 2 ಸಮ್ಮೇಳನಕ್ಕೆ ಸೇರಿಸಿ 20 ಕೋಟಿ ಆಯ್ತು, 50 ಕೋಟಿ ಆಯ್ತು. 25 ಅಂತ ಅಂದರೆ 50 ಕೋಟಿ ಆಗುತ್ತೆ 2 ಸಮ್ಮೇಳನಕ್ಕೆ ಸೇರಿಸಿ. ಸೊ 2 ಸಮ್ಮೇಳನದಲ್ಲಿ ಖರ್ಚು ಎಷ್ಟಾಯ್ತು, ಎಷ್ಟು ಉಳಿತಾ, ಅಥವಾ ಇನ್ನ ತಗೊಂಡ್ರೆ ಅಲ್ವಾ ಎಕ್ಸ್ಟ್ರಾ? ಈಗ ಎಕ್ಸ್ಟ್ರಾನಾದ್ರೂ ತಗೊಂಡಿದಾರ, ಹೋಗ್ಲಿ ಖರ್ಚಾಗೋಗ್ಬಿಡ್ತದೆ. ಅದನ್ನೇ ಹೇಳ್ತೀನಿ, ನಮ್ಮ ಹತ್ರ ಫಿಗರ್ ಇಲ್ಲ ಸರ್. ಸರ್ಕಾರ ಎಷ್ಟು ಕೊಟ್ಟಿದೆ ಅಂತ ಕ್ಲಾರಿಟಿ ಇಲ್ಲ, ನಿಜ ಹೇಳ್ತಿದ್ದೀನಿ. ಸರ್ಕಾರ ಏನ್ ಮಾಡುತ್ತೆ, ಮೊದಲು 5 ಕೋಟಿ ರಿಲೀಸ್ ಮಾಡ್ತೀವಿ, ನೀವು ಸಮ್ಮೇಳನ ಮಾಡಿ, ಆಮೇಲೆ ಒಂದು 10 ಕೋಟಿ ಕೊಡ್ತೀವಿ, ಈ ತರ. ಆಮೇಲೆ ಅವ್ರನ್ನ ಬೇಕೋ ಬೇಡವೋ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಬದ್ ಕುತ್ಕೊಂಡ್ಬಿಡ್ತಾರೆ. ಸಾಹಿತ್ಯ ಸಮ್ಮೇಳನ ಸರ್ವಾಧ್ಯಕ್ಷತೆ ಒಬ್ರು ಇರ್ತಾರೆ, ಪಾಪ ಅವ್ರಿಗೆ ಅದು ಬಿಟ್ಟು ಬೇರೆ ಜೀವನ ಇಲ್ಲ. ಅವ್ರನ್ನ ಮಾಡಿಬಿಡ್ತಾರೆ. ಅವ್ರನ್ನ ಹಿಂದಿನ ದಿವಸ ಆ ವೆಹಿಕಲ್ ಅಲ್ಲಿ ಕೂಡಿಸಿ ಹಣ್ಣುಗಾಯಿ ನೀರ್ಗಾಯಿ ಮಾಡಿ ಮಾನಸ ಮಾತಾಡೋಕ್ಕಾಗಬಾರ್ದು, ಅಧ್ಯಕ್ಷೀಯ ಭಾಷಣ ಮಾಡೋಕ್ಕಾಗಬಾರ್ದು, ಆ ಸ್ಥಿತಿಗೆ ತಂದು ಗೋಳೆ ಕೊಂಡು 3 ದಿನ ಮುಂಚೆನೇ ಟೆನ್ಷನ್ ಜಾಸ್ತಿ ಆಗಿರುತ್ತೆ ಅನ್ಸುತ್ತಲ್ಲ? ಹೌದು. 1 ತಿಂಗಳು ಮುಂಚೆನೇ ಅವರ ಇದು ಬರಿಬೇಕಲ್ಲ ಅಧ್ಯಕ್ಷೀಯ ಭಾಷಣ, ಸರ್ವಾಧ್ಯಕ್ಷರು ಏನು ಹೇಳ್ತಾರ ಅಂತ ಹೇಳಿ. ಆಮೇಲೆ ಒಂದು 20 ರೆಸಲ್ಯೂಷನ್ ಪಾಸ್ ಮಾಡಿರ್ತಾರೆ. ಹೋದ್ಸಲಿ ಆಗಿದ್ದ ರೆಸಲ್ಯೂಷನ್ ಈ ಸಲ ಇಂಪ್ಲಿಮೆಂಟ್ ಆಗಿದೆಯಾ ಈ ಸಮ್ಮೇಳನಕ್ಕೆ, ಅದು ನೋಡಿರಲ್ಲ. ಅದು ಆಮೇಲೆ ನಾವು ರೆಸಲ್ಯೂಷನ್ ಯಾಕೆಂದ್ರೆ ಮಾಡ್ತೀವಿ ಸರ್, ರೆಸಲ್ಯೂಷನ್ನು ಮಾಡ್ತೀವಿ, ಅದನ್ನ ಈ ವರ್ಷನೇ ಮಾಡಿ ಅಂತ ಕೇಳಿದ್ರೆ ಹೇಗೆ ನೀವು? ಮತ್ತೆ ಇನ್ನೊಂದು ಮುಂದಿನ ಏನೋ ಹೊಸ ರೆಸಲ್ಯೂಷನ್ ತರ್ತೀರಾ ನೀವು? ಮಾಡ್ತಾರೆ. ಇದನ್ನ ನಾನು ಚಂಪಾ ಇದ್ದ ಕೇಳಿದ್ದೆ. ಅವ್ರು ಹೇಳಿದ್ರು, ಖಜಾನೆ ನಾನಿರೋ ತನಕ ನನ್ನ ಕಾಲದಲ್ಲಿ ನಾನೇನು ಪ್ರಾಮಿಸ್ ಮಾಡಿದ್ರು. ಚಂಪಾ ಅಧ್ಯಕ್ಷರಾಗಿರೋ ತನಕ ನನಗೆ ಚೆನ್ನಾಗಿ ನೆನಪಿದೆ. ಚಂಪಾ ಹಠಗಾರ, ಕವಿ, ಲೇಖಕ, ನೇರವಾಗಿ ಯಾರನ್ನೂ ಬಿಡದೆ ಅಟ್ಯಾಕ್ ಮಾಡಬಲ್ಲ, ಅಥವಾ ಅಟ್ಯಾಕ್ ಅನ್ನೋ ತಪ್ಪಾಗುತ್ತೆ ಪದದಲ್ಲಿ, ನನ್ನ ಪ್ರಕಾರ ಎದುರಾಕಿಕೊಳ್ಳಬಲ್ಲ, ಯಾವುದೇ ರೀತಿಯ ಭಯ ಇಲ್ದೇನೆ ಎದುರಾಕಿಕೊಳ್ಳಬಲ್ಲ ಸಾಹಿತಿಯಾಗಿದ್ರು. ಜೊತೆಗೆ ನಿಮ್ಗೆ ಕೊನೆಯದಾಗಿ ಹೇಳ್ತೀನಿ, ಎಮರ್ಜೆನ್ಸಿಲಿ ಅರೆಸ್ಟ್ ಆದ ಏಕೈಕ ಕವಿ ಚಂದ್ರಶೇಖರ್ ಪಾಟೀಲ್. ಇನ್ನೇನಾದರೂ ಮುಂದಿನ ಬೆಳವಣಿಗೆ ಆದರೆ ಮತ್ತೆ ಕೂತು ಇದ್ರ ಬಗ್ಗೆ ಮಾತಾಡೋಣ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ಕಾರ ಸರ್. ನಾನು ಮುರಳೀಧರ ಖಜಾನೆ ಅಂತ. ಎಲ್ಲರೂ ಹಿರಿಯ ಪತ್ರಕರ್ತ ಅಂತ ಕರೀತಾರೆ, ಹಿರಿಯ ಹೌದೋ ಅಲ್ವೋ ಗೊತ್ತಿಲ್ಲ. ಮತ್ತು ನನ್ನನ್ನು ನೀವು ಏನೋ ಗೊತ್ತಿದೆ ಅಂತ ಅಂದ್ಕೊಂಡು ಕರೆದು ನನ್ನನ್ನು ಕೂಡಿಸಿ ಮಾತಾಡಿಸ್ತಾ ಇದ್ದೀರಿ. ನನ್ನ ಅಲ್ಪ ತಿಳುವಳಿಕೆಗೆ ನನಗೇನು ದಕ್ಕಿದೆಯೋ ಅದನ್ನು ನಾನು ನಿಮ್ಮ ಮುಂದೆ ಹೇಳ್ತೀನಿ ಸರ್. ಅಕಸ್ಮಾತ್ ತಪ್ಪಿದರೆ ಯಾರಾದರೂ ನಿಮಗೆ ಅವ್ರು ಹೇಳಿದ್ರಲ್ಲಿ ತಪ್ಪಿದೆ ಅಂತ ಕರೆಕ್ಷನ್ ಕಳಿಸಿದರೆ ತಾವು ದಯವಿಟ್ಟು ಆ ತಪ್ಪುಗಳನ್ನು ಸರಿಪಡಿಸಬಹುದು. ಇದು ನಾನು ನಿಮಗೆ ಅನುಮತಿ ಕೊಡ್ತೀನಿ ಸರ್, ನಾನು ಮಾತಾಡಿದ್ರಲ್ಲಿ. ಥ್ಯಾಂಕ್ ಯು ಸೊ ಮಚ್. ಇದನ್ನು ನಾನು ವಿನಯ ಅಂತ ಹೇಳಲ್ಲ, ನನ್ನ ಕರ್ತವ್ಯ ಅಂತ ಹೇಳ್ತೀನಿ ಸರ್. ಥ್ಯಾಂಕ್ ಯು ಸರ್. ಇಷ್ಟೊಂದು ಆನೆಸ್ಟ್ ಆಗಿ ಹೇಳಿದ್ರಲ್ಲ, ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್. This podcast presented by Studio 28 and Mansi Shivakumar. This podcast presented by Studio 28 and Mansi Shivakumar. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.